Hello guys, welcome to Unacademy Karnataka PUC YouTube channel. I am your Vishwanath. So today we are going to study regarding to the interpolation and extrapolation, correct? So interpolation ಮತ್ತು extrapolation ಅನ್ನು ನಾವು ಕಲಿತಾ ಇದ್ವಿ. So ಈಗ ಏನಪ್ಪಾ ಅಂದ್ರ today's method we are going to start with a new method, that is Newton's advancing method. That is the second method in interpolation and extrapolation. So interpolation and extrapolation ನಲ್ಲಿ second method ಯಾವುದ್ರಿ ಅಂತಂದ್ರೆ ಅದು Newton's advancing difference method. Okay, so there are two methods in interpolation extrapolation chapter. So one do binomial expansion method, which you have already learned. The other one is ಯಾವ್ದ್ರಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್. ಸೊ ಈ ಒಂದು ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡೋದು ಅಂತ ನಾವು ನೋಡೋಣ. ರೈಟ್, ಸೊ ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ಟಾಪಿಕ್, ದಟ್ ಈಸ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್. ಓಕೆ, ಸೊ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್ ನಲ್ಲಿ ರೈಟ್, ಸೊ ಏನಪ್ಪಾ ಈ ಮೆಥಡ್ ಅಂತಂದ್ರೆ, ಸೊ ದಿಸ್ ಮೆಥಡ್ ಇಸ್ ಅಪ್ಲಿಕೇಬಲ್ ಇನ್ ದೋಸ್ ಕೇಸಸ್ ವೇರ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಇನ್ಕ್ರೀಸಸ್ ಬೈ ಈಕ್ವಲ್ ಇಂಟರ್ವಲ್. ಸೊ ಈಕ್ವಲ್ ಇಂಟರ್ವಲ್ಸ್ ನಲ್ಲಿ ಎಕ್ಸ್ ವೇರಿಯಬಲ್ ಡಿಫರೆನ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ರೈಟ್, ಸೊ ದಿಸ್ ಮೆಥಡ್ ಇಸ್ ಅಪ್ಲಿಕೇಬಲ್ ವೇರ್ ಇನ್ ದಿ ವೇರಿಯಬಲ್ ಎಕ್ಸ್ ಇನ್ಕ್ರೀಸಸ್ ಬೈ equal intervals, but like binomial expansion method, it is not necessary that the value of y is to be interpolated corresponds to one of the given values of x. Okay, so ಇಲ್ಲಿ ಏನಾಗಬಹುದ್ರಿ, ಕೆಲವೊಂದು ಸಲ ಚೇಂಜ್ ಆಗ್ತದೆ ಅಂತಕ್ಕಂಥದ್ದು. ಓಕೆ, ಸೊ ವಿ ಕ್ಯಾನ್ ಇಂಟರ್ಪೋಲೇಟ್ ದ ವ್ಯಾಲ್ಯೂ ಆಫ್ y ಫಾರ್ ಎಕ್ಸ್, ಕರೆಕ್ಟ್. ಸೊ ಇಲ್ಲಿ ಏನ್ ಮಾಡೋದ್ರಿ, ಇಂಟರ್ಪೋಲೇಷನ್ ಮಾಡೋದು. ಸೊ ಈ ಒಂದು ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್ ಯಾವಾಗ ಅಪ್ಲಿಕೇಬಲ್ ಆಗ್ತದಪ್ಪ ಅಂದ್ರೆ, ವೆನ್ ದಿ ಎಕ್ಸ್ ವ್ಯಾಲ್ಯೂ ಇಂಡಿಪೆಂಡೆಂಟ್ ವೇರಿಯಬಲ್ ಯಾವ್ದಿದೆ ರೀ, ಎಕ್ಸ್ ಇದೆ. ಸೊ ಆ ಒಂದು ವೇರಿಯಬಲ್ ಇನ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋದಾಗ, ಸೊ ಇನ್ ಸಚ್ ಕೇಸ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್. ಓಕೆ, ರೈಟ್. ಸೊ ಈಗ ಯಾವ ರೀತಿಯಾಗಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಅಂತ ನಾವಿಲ್ಲಿ ನೋಡೋಣ. ರೈಟ್, ಸೊ ಅದಕ್ಕಿಂತ ಮುಂಚೆ ಇದಕ್ಕೆ ಏನೇನು ಫಾರ್ಮುಲಾಸ್ ಎಲ್ಲ ಬೇಕು ಅನ್ನೋದನ್ನ ಒಂದ್ಸಲಿ ವಿಲ್ ಜಸ್ಟ್ ಸಿ ಇಟ್ ಔಟ್ ಅಂಡ್ ಲೇಟರ್ ಆನ್ ವಿಲ್ ಕಂಟಿನ್ಯೂ ವಿತ್ ದ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ, ಸೊ ಹಿಯರ್ ಈಸ್ ದಿ ಫಾರ್ಮುಲಾ ಟು ಸಾಲ್ವ್ ದಿ equation, that is ಏನ್ರಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್ ಗೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, yx is equal to y0 plus x into delta 0 raised to 1 plus x into x minus 1 divided by 2 factorial. Okay, plus x into x minus, sorry, that is delta, there delta bandiladu. Okay, so delta 0 raised to 2, so next plus x into x minus 1 into x minus 2 divided by 3 factorial into delta 0 raised to 3 plus x into x minus 1, x minus 2, x minus 3 divided by 4 factorial into delta 0 raised to 4. ಸೊ ಇದೇ ರೀತಿಯಾಗಿ ಬರ್ತಾ ಹೋಗ್ತದೆ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಶುಡ್ ಬಿ ರಿಟರ್ನ್ ಅಪ್ ಟು ದ ನಂಬರ್ ಆಫ್ ನೋನ್ ವ್ಯಾಲ್ಯೂಸ್. ಸೊ ನೋನ್ ವ್ಯಾಲ್ಯೂಸ್ ಎಷ್ಟಿರ್ತಾವೆ ಅಷ್ಟರ ತನಕ ಈ ಒಂದು ಫಾರ್ಮುಲಾವನ್ನ ಬರ್ಕೊಂತ ಹೋಗ್ಬೇಕು ಅಂತ ಹೇಳ್ತಾರೆ. ರೈಟ್, ಸೊ ಇಫ್ ದಿ n ವ್ಯಾಲ್ಯೂಸ್ ಆಫ್ y ಆರ್ ನೋನ್, ಸೊ ಇಲ್ಲಿ ಏನ್ ಹೇಳಿದಾರೆ, ಇಫ್ ದಿ n ವ್ಯಾಲ್ಯೂಸ್ ಆಫ್ y are known, then up to
0 raised to n. ಸೊ n ಅಂತಂದ್ರೆ n ವ್ಯಾಲ್ಯೂಸ್ ಎಷ್ಟು ವ್ಯಾಲ್ಯೂಸ್ ಗೊತ್ತಿರ್ತಾವಲ್ಲ ಅಷ್ಟರ ಮಟ್ಟ ಈ ಒಂದು ಡೆಲ್ಟಾ 0 raised to n ಅನ್ನ ಬರಿಬೇಕು. ಸೊ ವಿಚ್ ಈಸ್ ದ nth ಲೀಡಿಂಗ್ ಡಿಫರೆನ್ಸ್. ಸೊ ಇದನ್ನ ಎಲ್ಲಿ ಮಟ್ಟ ಬರಿಬೇಕ್ರಿ, ಈ ಒಂದು ಇಕ್ವೇಶನ್. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಸಾಲ್ವ್ ಫಾರ್ ದಿ ಯಾವುದಕ್ಕಪ್ಪ ಅಂತಂದ್ರೆ ಟು ಸಾಲ್ವ್ ಫಾರ್ ದ interpolation and extrapolation using the which method, that is the method of Newton's advancing method. ಸೊ ಇದನ್ನ ಎಲ್ಲಿವರೆಗೆ ಬರಿಬೇಕು, ಇಲ್ಲಿ so on ಅಂತಿದೆ. ಸೊ ಎಲ್ಲಿವರೆಗೆ ಬರಿಬೇಕ್ರಿ so on ಅಂದ್ರೆ nth ಡಿಫರೆನ್ಸ್. ಸೊ n ವ್ಯಾಲ್ಯೂ ಎಷ್ಟು ನೋನ್ ವ್ಯಾಲ್ಯೂಸ್ ಇರ್ತಾವಲ್ಲ ಅಲ್ಲಿಯ ತನಕ ಈ ಒಂದು ಡೆಲ್ಟಾ 0 raised to n ಅನ್ನ ಬರಿಬೇಕು ಅಂತಕ್ಕಂಥದ್ದು. ಓಕೆ, ಸೊ ಹಿಯರ್ ಸೊ ಡೆಲ್ಟಾ 0 raised to 1 is the read as the first leading difference, 0 raised to 2 second leading difference, so 0 raised to 3 so third leading difference. ಸೊ ಈ ರೀತಿಯಾಗಿ ಬರ್ತಾ ಹೋಗ್ತದೆ. ಸೊ ಹಿಯರ್ y0 is the value of the y at the origin. ಸೊ y0 ಅಂತಂದ್ರೆ ಫಸ್ಟ್ ಏನ್ರಿ y ದ ಫಸ್ಟ್ ವ್ಯಾಲ್ಯೂ ಏನಿರ್ತದಲ್ಲ ದಟ್ ಈಸ್ ದಿ ಒರಿಜಿನಲ್ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂವನ್ನ ಇಲ್ಲಿ ತಗೋಬೇಕು. yx is the value of y which is to be interpolated. ಸೊ ಯಾವ ವ್ಯಾಲ್ಯೂವನ್ನು ಇಂಟರ್ಪೋಲೇಟ್ ಮಾಡಬೇಕು ಫಾರ್ ದಿ ಗಿವನ್ ವ್ಯಾಲ್ಯೂ ಆಫ್ x and x should be obtained using the following formula. ಸೊ ಇಲ್ಲಿ x ವ್ಯಾಲ್ಯೂ ಹೆಂಗ್ ತಗೋಬೇಕಪ್ಪ ಅಂದ್ರೆ x value should be taken from this following formula. ಸೊ ಫಾರ್ಮುಲಾ ಏನಿದೆ x is equal to the value of x to be interpolated. ಸೊ ಯಾವ ವ್ಯಾಲ್ಯೂವನ್ನು ನಾವು x ದ ಯಾವ ವ್ಯಾಲ್ಯೂವಿಗೆ ನಾವು y ಅನ್ನು ಇಂಟರ್ಪೋಲೇಟ್ ಮಾಡಬೇಕಾಗಿದೆ ಆ ವ್ಯಾಲ್ಯೂ ಆಫ್ x ಅನ್ನು ತಗೋಬೇಕು ಮೈನಸ್ ದ ವ್ಯಾಲ್ಯೂ ಆಫ್ ಒರಿಜಿನ್. ಸೊ ವ್ಯಾಲ್ಯೂ ಆಫ್ x ಅಟ್ ದಿ ಒರಿಜಿನ್ ಅಂದ್ರೆ ಫಸ್ಟ್ ವ್ಯಾಲ್ಯೂ ಆಫ್ x ತಗೋಬೇಕು ಡಿವೈಡೆಡ್ ಬೈ ದಿ ಡಿಫರೆನ್ಸ್ ಬಿಟ್ವೀನ್ ದ ಟು ಅಡ್ಜಾಯ್ನಿಂಗ್ ವ್ಯಾಲ್ಯೂಸ್ ಆಫ್ x. ಸೊ ಅವೆರಡರ ನಡುವೆ ಎರಡು ವ್ಯಾಲ್ಯೂಸ್ ನಡುವೆ ಇರ್ತಕ್ಕಂತಹ ಡಿಫರೆನ್ಸ್ ಅನ್ನ ಇಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಓಕೆ, ಸೊ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. y ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಯು ಹ್ಯಾವ್ ಟು ಯೂಸ್ ದಿ yx is equal to y0 plus x into delta 0 raised to 1 plus x into x minus 1 divided by 2 factorial plus delta 0 raised to 2. ಸೊ ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇಲ್ಲಿ x ವ್ಯಾಲ್ಯೂಸ್ ಏನ್ ಬಂದಾವಲ್ರಿ ಇವನ್ನೆಲ್ಲ ನಾವು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ by using this formula, that is x is equal to the value of x to be interpolated minus the value of x at the origin divided by difference between the two adjoining values of x. So you have to use this example, that is this formula. So in a leading difference ಗೆ ಅವರೇ ಒಂದು ಏನು ಕೊಟ್ಟಿದ್ದಾರೆ ಟೇಬಲ್ ಇರ್ತದೆ. ಸೊ ಯು ಹ್ಯಾವ್ ಟು ಫಾಲೋ ದ್ಯಾಟ್ ಟೇಬಲ್. ಸೊ ಇಲ್ಲಿ ಪಾಸ್ಕಲ್ಸ್ ಟ್ರಯಾಂಗಲ್ ಇರಂಗಿಲ್ಲ. ಸೊ ಇನ್ ಆರ್ಡರ್ ಟು ಟೇಕ್ ದಿ ಲೀಡಿಂಗ್ ಡಿಫರೆನ್ಸ್ ಯು ಹ್ಯಾವ್ what the table here. Let's take that table. Okay, so this is the table that is to be considered for the leading difference. So leading difference ಗೆ x ಗೂ 0 1 2 3 4 ಮಾಡ್ಕೋಬೇಕು, y ಗೂ 0 1 2 3 4 ವ್ಯಾಲ್ಯೂಸ್ ಕೊಡಬೇಕು. ಸೊ ಇಲ್ಲಿ ಫಸ್ಟ್ ಲೀಡಿಂಗ್ ಡಿಫರೆನ್ಸ್ ಗೆ y1 ಮೈನಸ್ y0 ಅಂದ್ರೆ y1 ನಾಗ y0 ವ್ಯಾಲ್ಯೂ. ಸೊ ಇದೇ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಇಸ್ ದ ಟೇಬಲ್ ದ್ಯಾಟ್ ವಿ ಹ್ಯಾವ್ ಟು ಯೂಸ್. ಸೊ ಇಲ್ಲಿ n ಎಷ್ಟರ ಮಟ್ಟ ಗೊತ್ತಿರ್ತದೆ ಅಷ್ಟರ ಮಟ್ಟ ನಾವು ಲೀಡಿಂಗ್ ಡಿಫರೆನ್ಸ್ ಗಳನ್ನ ತೆಗಿತಾ ಹೋಗ್ಬೇಕು. ರೈಟ್, ಸೊ ಇದನ್ನ ಪ್ರಾಬ್ಲಮ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡೋದು ಅಂತ ನಾನಿಲ್ಲೇ ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಸೊ ಜಸ್ಟ್ ರಿಮೆಂಬರ್ ದಿಸ್ ಟೇಬಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕ್ಯಾಲ್ಕುಲೇಷನ್ ಪರ್ಪಸ್. ಓಕೆ, ರೈಟ್. So let's take an example in order to solve using the Newton's advancing method. So Newton's advancing method ಅನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನಾವಿಲ್ಲಿ ನೋಡೋಣ. ಓಕೆ, ಎಸ್, ಲೆಟ್ಸ್ ಕನ್ಸಿಡರ್.
Okay, so there is a problem given here. Henry, from the following data given below, interpolate the number of persons living in the age of 25 years. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ 20, 30, 40, 50 ಕೊಟ್ಟಾರೆ. ಸೊ ನಿಮಗೆ 25 ಅಂದರೆ 20 to 30 ನಡುವೆ ಇರ್ತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಅನ್ನು ಕೊಟ್ಟಾಗ ಇನ್ ಸಚ್ ಕೇಸ್ ಯು ಹ್ಯಾವ್ ಟು ಯೂಸ್ ದಿ ಯಾವ್ದು ಯೂಸ್ ಮಾಡ್ಬೇಕ್ರಿ ಅವಾಗ ಯು ಹ್ಯಾವ್ ಟು ಯೂಸ್ ದ ದಟ್ ಈಸ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಸೊ ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ ಕೊಟ್ಟಾಗ ಇನ್ ಸಚ್ ಕೇಸ್ ಯು ಹ್ಯಾವ್ ಟು ಯೂಸ್ ದ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್. ಓಕೆ, ಸೊ ಇಲ್ಲೇನಾಗಿದೆಪ್ಪ ಅಂತಂದ್ರೆ ಸಿನ್ಸ್ 25 ಈಸ್ ದ ಇಂಟರ್ಮೀಡಿಯೇಟ್ ವ್ಯಾಲ್ಯೂ. ಸೊ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಅಂತಂದ್ರೆ ಏನ್ರಿ, ಇಲ್ಲೇ ನಡಕ್ಕಿರ್ತಕ್ಕಂಥ 20 ಮತ್ತು ಅದಾದ್ಮೇಲೆ 30 ಕೊಟ್ಟಾರ. ಸೊ ಇವೆರಡರ ನಡಕ್ಕಿರ್ತಕ್ಕಂಥ ವ್ಯಾಲ್ಯೂವಿಗೆ ನಾವು ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಆ ಒಂದು ಇಂಟರ್ಮೀಡಿಯೇಟ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಕೊಟ್ಟಿದ್ರಂದ್ರೆ ಸೊ ಅವಾಗ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ದ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್. ಸೊ ಯಾವುದೇ ಒಂದು ಇಂಟರ್ಮೀಡಿಯೇಟ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಕೊಟ್ಟಾಗ ಇನ್ ಸಚ್ ಕೇಸ್ ಯು ಹ್ಯಾವ್ ಟು ಕನ್ಸಿಡರ್ ದಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್, ರೈಟ್. ಸೊ ಈಗ ಫಸ್ಟ್ ಏನ್ ಮಾಡ್ಕೋಬೇಕ್ರಿ ಅಂತಂದ್ರೆ ಯು ಹ್ಯಾವ್ ಟು ರೈಟ್ ಡೌನ್ ದೀಸ್ ವ್ಯಾಲ್ಯೂಸ್ ಅಂಡ್ ಅವಕ್ಕೆ ನೇಮ್ ಮಾಡ್ಕೋಬೇಕು y0, y1, y2 ಅಂಡ್ ಲೇಟರ್ ಆನ್ ವಿ ಹ್ಯಾವ್ ಟು ಫೈಂಡ್ ದ ದಟ್ ಈಸ್ ಏನ್ ಫೈಂಡ್ ಮಾಡ್ಬೇಕ್ರಿ, ಯು ಹ್ಯಾವ್ ಟು ಫೈಂಡ್ ದ ಲೀಡಿಂಗ್ ಡಿಫರೆನ್ಸಸ್. ಸೊ ಲೀಡಿಂಗ್ ಡಿಫರೆನ್ಸಸ್ ಗಳನ್ನ ನಾವಿಲ್ಲೇ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ? So let's start then. ಓಕೆ, ಸೊ ನಾವು ಏನು ಮಾಡ್ಬೇಕ್ರಿ ಈಗ ಅಂತಂದ್ರೆ ಫಸ್ಟಿಗೆ ಎಕ್ಸ್ ವ್ಯಾಲ್ಯೂಸ್ ಮತ್ತು ವೈ ವ್ಯಾಲ್ಯೂಸ್ ಬರ್ಕೊಳಕ್ಕೆ ಕಾಲಮ್ಸ್ಗಳನ್ನು ಹಾಕೊಳ್ಳೋಣ. ಓಕೆ, ಸೊ ದಿಸ್ ಈಸ್ ಎಕ್ಸ್ ವ್ಯಾಲ್ಯೂ. ನೆಕ್ಸ್ಟ್ ವೈ ವ್ಯಾಲ್ಯೂಗೆ ಒಂದು ಕಾಲಮ್ ಮಾಡ್ರಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ನೇಮ್ ಮಾಡಬೇಕು. ಸೊ ನೇಮಿಂಗಿಗೋಸ್ಕರ ಒಂದು ಕಾಲಮ್ ಮಾಡ್ಕೊರಿ. ಓಕೆ, ರೈಟ್. ನೆಕ್ಸ್ಟ್ ಸೊ ಆಫ್ಟರ್ ದಿಸ್ ಸೊ ಈಗ ಏನು ಮಾಡ್ಬೇಕ್ರಿ ಅಂದ್ರೆ ಬೇಸ್ಡ್ ಆನ್ ದಿ ನೋನ್ ವ್ಯಾಲ್ಯೂಸ್. ಸೊ ನೋನ್ ವ್ಯಾಲ್ಯೂಸ್ ಗೊತ್ತಿರೋದ್ರ ಮೇಲೆ ನಾವೇನು ಮಾಡಬೇಕು, ಲೀಡಿಂಗ್ ಡಿಫ್ರೆನ್ಸ್ ಅನ್ನ ತಗೋಬೇಕು. ಸೊ ಇಲ್ಲಿ ಎಷ್ಟು ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ಲ ಅದಕ್ಕಿಂತ ಒಂದು ಲೀಡಿಂಗ್ ಡಿಫ್ರೆನ್ಸ್ ಕಡಿಮೆ ಮಾಡ್ಕೊಳ್ಬೇಕು. ಅಂದ್ರೆ 1, 2, 3, 4, ಕರೆಕ್ಟ್. ಸೊ ಇಲ್ಲಿ ಏನು ಮಾಡ್ಬೇಕ್ರಿ, ನಾವು ಲೀಡಿಂಗ್ ಡಿಫ್ರೆನ್ಸ್ ವಿಲ್ ಬಿ ಹೌ ಮಚ್, 3 ಲೀಡಿಂಗ್ ಡಿಫ್ರೆನ್ಸ್ ಅನ್ನ ತಗೋಬೇಕಂದ್ರೆ ಥರ್ಡ್ ಲೀಡಿಂಗ್ ಡಿಫ್ರೆನ್ಸ್ ಯು ಹ್ಯಾವ್ ಟು ಕನ್ಸಿಡರ್. ಓಕೆ, ಸೊ ಆಸ್ ದೇರ್ ಆರ್ ಹೌ ಮೆನಿ ನೋನ್ ವ್ಯಾಲ್ಯೂಸ್, ಎಷ್ಟು ನೋನ್ ವ್ಯಾಲ್ಯೂಸ್ ಇದೆಯಪ್ಪ ನಮ್ಮ ಹತ್ರ, ಸಿನ್ಸ್ ದೇರ್ ಆರ್ 4 known values.
ಓಕೆ. ಸೊ 4 ನೋನ್ ವ್ಯಾಲ್ಯೂಸ್ ಇದ್ದಾಗ ನಮ್ದು ಲೀಡಿಂಗ್ ಡಿಫ್ರೆನ್ಸ್ ಎಷ್ಟು ಬರ್ತದ್ರಿ, ಥರ್ಡ್ ಲೀಡಿಂಗ್ ಡಿಫ್ರೆನ್ಸ್ ವರೆಗೂ ನಾವು ಮಾಡಬೇಕು. ಓಕೆ, ಯು ಹ್ಯಾವ್ ಟು ಟೇಕ್ ದ ಥರ್ಡ್ ಲೀಡಿಂಗ್ ಡಿಫ್ರೆನ್ಸ್. ಅಪ್ ಟು ಥರ್ಡ್ ಲೀಡಿಂಗ್ ಡಿಫ್ರೆನ್ಸ್ ಯು ಹ್ಯಾವ್ ಟು ಕನ್ಸಿಡರ್ ದ ವ್ಯಾಲ್ಯೂ. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಏನ್ರಿ 4 ಇದ್ದಾಗ ಸೊ ಏನು ಮಾಡ್ಬೇಕು ನಾವು, ಥರ್ಡ್ ಲೀಡಿಂಗ್ ಡಿಫ್ರೆನ್ಸ್ ತನ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಓಕೆನಾ, ರೈಟ್. ಸೊ ಲೆಟ್ಸ್ ಸ್ಟಾರ್ಟ್ ಹಿಯರ್. ಸೊ ಫಸ್ಟಿಗೆ ದಿಸ್ ವಿಲ್ ಬಿ ಅವರ್ ಎಕ್ಸ್ ವ್ಯಾಲ್ಯೂಸ್ ಬರ್ಕೋಬೇಕು, ವೈ ವ್ಯಾಲ್ಯೂಸ್ ಬರ್ಕೋಬೇಕು. Okay, so this is x values and these are y values. So x values ಬರಿತಾ ಹೋಗ್ರಿ. ಸೊ ಬರೆಯುವಾಗ ಏನು ಮಾಡ್ಕೋರಿ ಅಂತಂದ್ರೆ, ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ, leave a line in between so that you can do the calculations properly. ಸೊ ನಿಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಬರೆಯುವಾಗ, ಸೊಲ್ಯೂಷನ್ ಬರೆಯುವಾಗ ಏನು ಮಾಡ್ರಿ ಅಂದ್ರೆ, leave a line in between. So 20, next 30, next 40, next 50. Okay, so leave a line in between in order to solve this. So ಇದು ಸಾಲ್ವ್ ಮಾಡುವಂಥ ಶೈಲಿ ಈ ರೀತಿಯಾಗಿರ್ತದೆ. ಸೊ ಅದಕ್ಕೆ ಒಂದು ಲೈನ್ ಬಿಟ್ಟು ಬರ್ಕೋರಿ ಸೊಲ್ಯೂಷನ್ ಬರ್ಕೊಳ್ಳುವಾಗ. ಸೊ y values are 53, 49, next one is 36, next one is 23. Okay, so these are the values, x values and y values that are been given to you. So ಈಗ ನಾವೇನ್ ಮಾಡ್ಕೋಬೇಕ್ರಿ, ನೇಮ್ ದೀಸ್ ವ್ಯಾಲ್ಯೂಸ್. ಸೊ ಈ ವ್ಯಾಲ್ಯೂಸ್ ಅನ್ನ ನೇಮ್ ಮಾಡ್ಕೋರಿ. ದಟ್ ಈಸ್ y0, ಫಸ್ಟ್ ವ್ಯಾಲ್ಯೂ ಇಂದ y0 ಇರ್ತದೆ. ನೆಕ್ಸ್ಟ್ ಒನ್ ಈಸ್ y1, ನೆಕ್ಸ್ಟ್ ಒನ್ ಈಸ್ y2, ನೆಕ್ಸ್ಟ್ ಒನ್ ಈಸ್ y3. ಓಕೆ, ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲೂ ಕೂಡ x ವ್ಯಾಲ್ಯೂಸಿಗೆ, ಸೊ ದೀಸ್ ವಿಲ್ ಬಿ x0, x1, x2, x3 ಬೇಕಂದ್ರೆ ಬರ್ಕೋಬಹುದು. ಓಕೆ, x1, x0, 1, 2, 3. ಓಕೆ, ಸೊ ಫಾರ್ x ವೇರಿಯೇಬಲ್ಸ್ you will write it as 0, 1, 2, 3 x, and for y variables y0, y1, y2, y3. ಸೊ ಇದು ಬರೆಯೋದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ವಿ ಆರ್ ಕನ್ಸಿಡರಿಂಗ್ ದೀಸ್ ಫಾರ್ ಅವರ್ ಕ್ಯಾಲ್ಕುಲೇಷನ್ ಪರ್ಪಸಸ್. ಸೊ ಈ ಕ್ಯಾಲ್ಕುಲೇಷನ್ಗೆ ಇವುಗಳನ್ನು ಬಹಳ ಮಹತ್ವದಿದೆ. ಸೊ ಇವು ನೇಮ್ ಮಾಡೋದು ಮರಿಬೇಡ್ರಿ. ಓಕೆ, ಸೊ ಈಗೇನು ಮಾಡ್ಬೇಕ್ರಿ, you have to find the third leading difference ವರೆಗೂ. ಸೊ ಥರ್ಡ್ ಲೀಡಿಂಗ್ ಡಿಫ್ರೆನ್ಸಸ್ ಯಾವ ರೀತಿಯಾಗಿ ತೆಗೆಯೋದು ಅಂದ್ರೆ ಈ ರೀತಿಯಾಗಿ ಮಾಡ್ತಾ ಬರ್ಬೇಕು. ಸೊ ಇಲ್ಲಿ ಫಸ್ಟ್ ಲೀಡಿಂಗ್ ಡಿಫ್ರೆನ್ಸ್ಗೆ ಏನು ಮಾಡ್ಬೇಕ್ರಿ, y1 ಮೈನಸ್ y0 ಮಾಡ್ಬೇಕು. ಅಂದ್ರೆ ಇಲ್ಲೇ y1 ಮೈನಸ್ y0, ನೆಕ್ಸ್ಟ್ y2 ಮೈನಸ್ y1, ನೆಕ್ಸ್ಟ್ y3 ಮೈನಸ್ y1. ದೆನ್ ಅದಾದ್ಮೇಲೆ ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್ ಮಾಡ್ಬೇಕು. ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್ ಅಂದ್ರೆ, ಸೊ ಇಲ್ಲಿ ನಿಮಗೇನು ಫಸ್ಟ್ ಲೀಡಿಂಗ್ ಡಿಫರೆನ್ಸ್ ನಲ್ಲಿ ಉತ್ತರಗಳು ಬಂದಿರ್ತಾವೆ, ಅದರ ಬೇಸಿಸ್ ಮೇಲೆ ವ್ಯಾಲ್ಯೂಸ್ ಅನ್ನ ಮಾಡಬೇಕು. ಓಕೆ, ಸೊ ಲೆಟ್ ಸಿ ಹೌ ದೇ ಆರ್ ಟು ಬಿ ಕ್ಯಾಲ್ಕುಲೇಟೆಡ್. ಓಕೆ, ಸೊ ಇಲ್ಲಿ 2 ಆಯಿತು, ಇನ್ನೊಂದು ಬೇಕು.
ರೈಟ್. ಸೊ ಈಗ ಏನು ಮಾಡ್ಬೇಕ್ರಿ, ಲೀಡಿಂಗ್ ಡಿಫ್ರೆನ್ಸಸ್ ಬರೀರಿ. ಸೊ ಲೀಡಿಂಗ್ ಡಿಫ್ರೆನ್ಸ್ ಎಷ್ಟು ಬರಿಬೇಕು, 4 ನೋನ್ ವ್ಯಾಲ್ಯೂಸ್ ಇರೋದ್ರಿಂದ ಥರ್ಡ್ ಲೀಡಿಂಗ್ ಡಿಫ್ರೆನ್ಸಸ್ ಮಟ ನಾವು ಮಾಡಬೇಕು. ಸೊ ಥರ್ಡ್ ಲೀಡಿಂಗ್ ಡಿಫ್ರೆನ್ಸ್ ಅಂದರೆ, ಸೊ ಫಸ್ಟ್ ಲೀಡಿಂಗ್ ಡಿಫ್ರೆನ್ಸ್ ಡೆಲ್ಟಾ ರೇಸ್ ಟು 1, ನೆಕ್ಸ್ಟ್ ಒನ್ ವಿಲ್ ಬಿ ಡೆಲ್ಟಾ ರೇಸ್ ಟು 2, ನೆಕ್ಸ್ಟ್ ಒನ್ ವಿಲ್ ಬಿ ಡೆಲ್ಟಾ ರೇಸ್ ಟು 3. ಓಕೆ, ಸೊ ಈ ರೀತಿಯಾಗಿ ಬರೆದಿಟ್ಕೋರಿ. ಸೊ ನೆಕ್ಸ್ಟ್ ಈಗ ಡೆಲ್ಟಾ 1 ಅಂದರೆ, ಸೊ ಡೆಲ್ಟಾ 1 ಅಂದರೆ ಇಲ್ಲಿದೆ. ಸೊ ಡೆಲ್ಟಾ 1ಗೆ ಏನು ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಡೆಲ್ಟಾ 1ಗೆ ಏನು ಮಾಡ್ಬೇಕ್ರಿ, y1 ಮೈನಸ್ y0. ಸೊ ಫಸ್ಟಿಗೆ ಏನು ಮಾಡ್ಕೋಬೇಕು, ನಡಕಿನ ಲೈನ್ ತಗೋರಿ. ಸೊ ದಿಸ್ ಈಸ್ y1 ಮೈನಸ್ y0 ಮಾಡ್ರಿ. ಅಂದ್ರೆ y1 ಅಂದ್ರೆ ಇಲ್ಲಿ ಎಷ್ಟಿದೆ ರೀ, y1 ವ್ಯಾಲ್ಯೂ ಈಸ್ 49 minus 53. So if they come in the minus sign also doesn't matter. Okay, so minus bandru minus se bariri, right? So the answer is how much here, ಓಕೆ. ಸೊ ಇಲ್ಲಿ ಏನು ಮಾಡ್ಬೇಕ್ರಿ, ಈಗ y1 ಮೈನಸ್ y0 ಮಾಡ್ರಿ. ಅಂದ್ರೆ y1 ವ್ಯಾಲ್ಯೂ ಈಸ್ 49 ಮೈನಸ್ 53. ಓಕೆ, ಸೊ 49 ಮೈನಸ್ 53 y1 ವ್ಯಾಲ್ಯೂ ಇದು. ದಿಸ್ ಈಸ್ y1 ಮೈನಸ್ y0. ಸೊ y1 ಮೈನಸ್ y0 ಮಾಡ್ರಿ. ಸೊ ವ್ಯಾಲ್ಯೂ ಎಷ್ಟು ಬರ್ತದೆ, ಮೈನಸ್ ನಲ್ಲಿ ಬಂದ್ರೆ ಮೈನಸ್ ನಲ್ಲೇ ಇಡ್ರಿ. ಸೊ ಕ್ಯಾಲ್ಕುಲೇಟರ್ ತೆಗೆದುಕೊಳ್ಳೋಣ, ಇಲ್ಲೇ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋ ಸಂಬಂಧ. ಓಕೆ, ರೈಟ್. ಸೊ ಇಲ್ಲಿ ಎಷ್ಟಿದೆ ಈಗ 49. ಸೊ ಅದು ಹೆಂಗಿದೆ ಅದೇ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ರಿ ಕ್ಯಾಲ್ಕುಲೇಟರ್ನಾಗ, ಅಂದ್ರೆ ನಿಮಗೆ ಆನ್ಸರ್ ಕರೆಕ್ಟ್ ಬರ್ತೈತಿ. ಸೊ 49 ಮೈನಸ್ 53. ಸೊ ಮಾಡ್ರಿ, ಎಷ್ಟು ಬಂತು, ಮೈನಸ್ 4 ಬಂತಲ್ಲ. ಸೊ ಮೈನಸ್ 4 ಬರೀರಿ. ಸೊ ಮೈನಸ್ 4 ಅಂತನ ಬರೀರಿ. ಸೊ ದಿಸ್ ಈಸ್ ಡೆಲ್ಟಾ 0 ರೇಸ್ ಟು 1. ಸೊ ದಿಸ್ ಈಸ್ ಡೆಲ್ಟಾ 0 ರೇಸ್ ಟು 1 ಅಂತ ಅದನ್ನು ರಿಪ್ರೆಸೆಂಟ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಈಗ y2 ಮೈನಸ್ y1 ಮಾಡ್ಬೇಕು. y2 ಮೈನಸ್ y1. ಸೊ y2 ವ್ಯಾಲ್ಯೂ ಈಸ್ 36 ಮೈನಸ್ 49. ಸೊ ಇಸ್ ಈಕ್ವಲ್ ಟು, ಸೊ ನೆಕ್ಸ್ಟ್ ಇದು ಕೂಡ ಸೇಮ್ ಮಾಡ್ರಿ, 36 ಮೈನಸ್ 49. ಸೊ ಆನ್ಸರ್ ಈಸ್ ಹೌ ಮಚ್, ಮೈನಸ್ 13. ಸೊ ಆನ್ಸರ್ ಎಷ್ಟು ಬಂತ್ರಿ, ಮೈನಸ್ 13. ಸೊ ದಿಸ್ ಈಸ್ ಡೆಲ್ಟಾ 1 ರೇಸ್ ಟು 1. ಸೊ ಫಸ್ಟ್ ಒನ್ ಏನು ಬರೀಬೇಕು, ಡೆಲ್ಟಾ 0 ರೇಸ್ ಟು 1 ಬರೀಬೇಕು. ನೆಕ್ಸ್ಟ್ ಡೆಲ್ಟಾ 1 ರೇಸ್ ಟು 1 ಬರೀಬೇಕು. ನೆಕ್ಸ್ಟ್ 23. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, y3 ಮೈನಸ್ y2 ಮಾಡ್ಬೇಕು. y3 ವ್ಯಾಲ್ಯೂ ಈಸ್ 23. y3 ವ್ಯಾಲ್ಯೂ ಈಸ್ 23 ಮೈನಸ್ y2 ವ್ಯಾಲ್ಯೂ ಈಸ್ 36. ಸೊ y2 ವ್ಯಾಲ್ಯೂ ಎಷ್ಟಿದೆಪ್ಪ, 36 ಇದೆ. ಸೊ ಎರಡು ಮೈನಸ್ ಮಾಡ್ರಿ. ಸೊ 23 ಮೈನಸ್ 36. ಸೊ ಇಟ್ ಈಸ್ ಮೈನಸ್ 13. ಸೊ ಇದು ಕೂಡ ಎಷ್ಟು ಬಂತ್ರಿ, ಮೈನಸ್ 13. ಸೊ ಇದಕ್ಕೆ ನಾವು ಡೆಲ್ಟಾ 2 ರೇಸ್ ಟು 1 ಬರಿಬೇಕು. ಏನಂತ ಬರಿಬೇಕು, ಡೆಲ್ಟಾ 2 ರೇಸ್ ಟು 1. ಸೊ ಫಸ್ಟ್ ಒನ್ ಡೆಲ್ಟಾ 0 ರೇಸ್ ಟು 1, ಡೆಲ್ಟಾ 1 ರೇಸ್ ಟು 1, ಡೆಲ್ಟಾ 2 ರೇಸ್ ಟು 1. ಸೊ ಇದು ಲೀಡಿಂಗ್ ಡಿಫರೆನ್ಸಿಗೆ ಈ ವ್ಯಾಲ್ಯೂಸ್ ಬರಿಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್. ಸೊ ಇದು ಫಸ್ಟ್ ಲೀಡಿಂಗ್ ಡಿಫರೆನ್ಸ್, ನೆಕ್ಸ್ಟ್ ಇದು ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್. ಸೊ ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್ ನಾಗ ಏನ್ ಮಾಡ್ಬೇಕ್ರಿ, ಈಗ ಡೆಲ್ಟಾ 1 ರೇಸ್ ಟು 1 ಮೈನಸ್ ಡೆಲ್ಟಾ 0 ರೇಸ್ ಟು 1 ಮಾಡ್ಬೇಕು. ಓಕೆ, ಅಂದ್ರೆ ಯಾವಾಗಿದ್ರು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, ಸಿಂಪಲ್ ಲಾಜಿಕ್. ಸೆಕೆಂಡ್ ವ್ಯಾಲ್ಯೂನಾಗ ಫಸ್ಟ್ ವ್ಯಾಲ್ಯೂ ಮೈನಸ್ ಮಾಡ್ಕೊಂತ ಬರ್ಬೇಕು. ಸೊ ಸೆಕೆಂಡ್ ವ್ಯಾಲ್ಯೂನಾಗ ಫಸ್ಟ್ ವ್ಯಾಲ್ಯೂ ಮೈನಸ್ ಮಾಡಿದ್ರಿ. ನೆಕ್ಸ್ಟ್ ಈಗ ಫಸ್ಟ್ ವ್ಯಾಲ್ಯೂ ಬಿಡ್ರಿ. ಸೊ ಮತ್ತೆ ಇವೆರಡು ವ್ಯಾಲ್ಯೂಸ್ ತಗೋರಿ. ಸೊ ಇದ್ರಾಗ ಸೆಕೆಂಡ್ ವ್ಯಾಲ್ಯೂ 36. ಸೊ ಇದ್ರೊಳಗ 49 ಮೈನಸ್ ಮಾಡ್ರಿ. ನೆಕ್ಸ್ಟ್ ಇನ್ನೊಂದಿದೆ 23 ಮೈನಸ್ 36. ಸೊ ಫಸ್ಟ್ ವ್ಯಾಲ್ಯೂ ಸೆಕೆಂಡ್ ವ್ಯಾಲ್ಯೂದಾಗ ಫಸ್ಟ್ ವ್ಯಾಲ್ಯೂ ಮೈನಸ್ ಮಾಡ್ತಾ ಬರ್ಬೇಕು. ಸೊ y1 ಮೈನಸ್ y0, y2 ಮೈನಸ್ y1, y3 ಮೈನಸ್ y2. ಸೊ ಈ ರೀತಿಯಾಗಿ ಮೈನಸ್ ಮಾಡಬೇಕು. ನೆಕ್ಸ್ಟ್ ಸೇಮ್ ಥಿಂಗ್, ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಬೇಕು. ಎಲ್ಲಿಪ್ಪ ಅಂದ್ರೆ ರಿಗಾರ್ಡಿಂಗ್ ಟು ದ ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್. ಸೊ ಇಲ್ಲೂ ಕೂಡ ಏನ್ ಮಾಡ್ಬೇಕ್ರಿ, ಈಗ ನಡಕ್ ಬರ್ಕೋರಿ. ಈಗ ಇವೆರಡು ನಡಕ್ ಬರೀರಿ. ದಟ್ ಈಸ್
ಡೆಲ್ಟಾ 1:1. ಓಕೆ, ಸೊ ಇಲ್ಲಿ ಬೇಕಂದ್ರೆ ಮ್ಯಾಲೆ ಬರೀತೇನೆ ಅಂತ ನಿಮ್ಮ ರೆಫರೆನ್ಸಿಗೆ. ಸೊ ಇಲ್ಲೇನು ಮಾಡ್ಬೇಕ್ರಿ ಅವಾಗ ಡೆಲ್ಟಾ 1:1 ಮೈನಸ್ ಡೆಲ್ಟಾ 0:1. ಸೊ ಅಂದರೆ ಡೆಲ್ಟಾ 1:1 ಅಂದರೆ -13. ಇಲ್ಲಿ ಸೈನ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ, ಸೊ ಮರಿಬೇಡ್ದು. ಓಕೆ, ಸೊ -13 ಮೈನಸ್ ಆಫ್ -4. ಓಕೆ, ಸೊ -13 ಮೈನಸ್ ಆಫ್ -4. ಸೊ ಈಗ -13 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ -13 ಪ್ಲಸ್ 4 ಅಂದ್ರೆ ಏನಾತ್ರಿ ಇದ. ಸೊ ಇಲ್ಲಿ ಬರೀರಿ, ಬೇಕಂತಂದ್ರೆ ನೀವು ಟೆಕ್ಸ್ಟ್ ಇಲ್ಲೇ ಇದೆ ಕ್ಯಾಲ್ಕುಲೇಟರ್ನಾಗ -13 ಇದೆನಾ. ಸೊ -13ನಾಗ ಮೈನಸ್ ಬರೀರಿ, -4. ಇದು ಕೂಡ ಏನಾಗಿದೆ ಮೈನಸ್ ಆಗಿದೆ. ಸೊ ನಿಮ್ಗೆ ಪ್ಲಸ್ ಮೈನಸ್ ಸೈನ್ ಇರ್ತಾವ. ಸೊ ನೀವು ಇದನ್ನ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಆನ್ಸರ್ ಡೈರೆಕ್ಟ್ ಆಗಿನೇ ಬರ್ತದೆ ನಿಮ್ಮ ಕ್ಯಾಲ್ಕುಲೇಟರ್ನಾಗ. ಸೊ ಹೌ ಮಚ್ ಇಸ್ ದ ನಂಬರ್ ಹಿಯರ್? -9. ಸೊ ರೈಟ್ ದ ಆನ್ಸರ್ ಹಿಯರ್ ಆಸ್ -9. ಇಲ್ರಿ ಸರ್ ನಮಗೆ ಕ್ಯಾಲ್ಕುಲೇಟರ್ನಾಗ ಮಾಡಕ್ ಬರುದಿಲ್ಲ ಅಂದ್ರೆ, ಸೊ ಇಲ್ಲಿ ಬೇಕಂದ್ರೆ ಕೆಳಗಡೆ ರಫ್ ವರ್ಕ್ ಮಾಡಿ ತೋರಿಸ್ತೇನೆ. ಏನ್ರಿ -13 ಇದೆ, ಮೈನಸ್ ಆಫ್ -4 ಇದೆ, ಕರೆಕ್ಟ್. ಸೊ ನಾವೇನ್ ಮಾಡ್ಬೇಕೀಗ -13 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ +4 ಆಯ್ತಿದು, ಕರೆಕ್ಟ್. ಸೊ ಇಟ್ ವಿಲ್ ಬಿ +4. ಸೊ -13 +4 ಇದ್ದಾಗ ಮೈನಸ್ಸೇ ಮಾಡಬೇಕು. ಎರಡು ಬೇರೆ ಬೇರೆ ಸೈನ್ ಐತ್ರಿ. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಮೈನಸ್ಸೇ ಮಾಡ್ರಿ, ಬಟ್ ಕೀಪ್ ದ ಗ್ರೇಟರ್ ನಂಬರ್ ಸೈನ್. ಸೊ 13 - 4 ಮಾಡ್ರಿ, ಎಷ್ಟು ಉಳಿತು? 9 ಉಳಿತದೆ. ಗ್ರೇಟರ್ ನಂಬರ್ ಸೈನ್ ಎಷ್ಟಿದೆ? ಮೈನಸ್ ಇದೆ, ಸೊ -9. ಸೊ ಈ ರೀತಿಯಾಗಿ ಮಾಡ್ಬೇಕು. ಸೊ ಇಲ್ಲಿ ನಾ ಅದನ್ನ ಬರ್ದೇನೆ. ಸೊ ನೆಕ್ಸ್ಟ್ ಒನ್ ಕೂಡ, ಸೊ ಇದಕ್ಕೆ ನಾವೇನಂತ ಕರಿತೇವೆ ಈಗ, ದಿಸ್ ಈಸ್ ನೋನ್ ಆಸ್ ಡೆಲ್ಟಾ 0:2. ಸೊ ದಿಸ್ ಶುಡ್ ಬಿ ನೇಮ್ಡ್ ಆಸ್ ಡೆಲ್ಟಾ 0:2. ಓಕೆ, ಡೆಲ್ಟಾ 0:2. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ಈಗ? ಸೇಮ್ ಥಿಂಗ್ ರಿಪೀಟ್ ಮಾಡ್ರಿ. ಈಗ ಮತ್ತೆ ಏನ್ ಮಾಡ್ಬೇಕಿಲ್ಲೇ? ದಟ್ ಈಸ್ ಡೆಲ್ಟಾ 2:1 ಮೈನಸ್ ಡೆಲ್ಟಾ 1:1 ಮಾಡಬೇಕು. ಅಂದ್ರೆ -13 ಮೈನಸ್ ಆಫ್ -13 ಈಸ್ ಈಕ್ವಲ್ ಟು. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ +13 -13. ಸೊ +13 -13 ಅಂದ್ರೆ ಏನಾಗ್ತದ್ರಿ ಆನ್ಸರ್? what is your answer? It will be equal to 0. ಓಕೆ, ಎಷ್ಟು ಬರ್ತದೆ ಅದು ವ್ಯಾಲ್ಯೂ? 0 ಬರ್ತದೆ. ಸೊ 0 ಬರೀರಿ. ಸೊ ಇದಕ್ಕೆ ನಾವೇನಂತ ನೇಮ್ ಮಾಡ್ಬೇಕೀಗ? ಡೆಲ್ಟಾ 1:2. ಡೆಲ್ಟಾ 1:2. You have to name it as delta 1:2. Don't get confused. It is not 0. It is delta. Delta 1:2. ಡೆಲ್ಟಾ 1:2 ಇದನ್ನ ಬರಿಬೇಕು, ರೈಟ್. ಸೊ ಇನ್ನ ಒಂದು ಡಿಫರೆನ್ಸ್ ಮಾಡೋದಿದೆ, ದಟ್ ಈಸ್ ಲಾಸ್ಟ್ ಲೀಡಿಂಗ್ ಡಿಫರೆನ್ಸ್, ದಟ್ ಈಸ್ ಥರ್ಡ್ ಲೀಡಿಂಗ್ ಡಿಫರೆನ್ಸ್ ಮಾಡ್ಬೇಕು. ಸೊ ಥರ್ಡ್ ಲೀಡಿಂಗ್ ಡಿಫರೆನ್ಸ್ ಅಂತಂದ್ರೆ ಈಗ ಏನ್ ಮಾಡ್ಬೇಕ್ರಿ? ಸೊ ಡೆಲ್ಟಾ 1:2 ಮೈನಸ್ ಡೆಲ್ಟಾ 0:2. ಸೊ ಇವನ್ನೆರಡು ಮೈನಸ್ ಮಾಡ್ರಿ, ಅಂದ್ರೆ ಡೆಲ್ಟಾ 1:2 ಮೈನಸ್ ಡೆಲ್ಟಾ 0:2. ಇವನ್ನೆರಡು ಮೈನಸ್ ಮಾಡೋದೀಗ. ಸೊ ಅಂದ್ರೆ 0 minus of -9 is equal to minus into minus plus. So 0 plus 9 is 9. Okay, so +9 ಬರ್ತದೆ ಉತ್ತರ. ಸೊ ಇದಕ್ಕೆ ನಾವು ಡೆಲ್ಟಾ 0:3 ಅಂತ ಹೇಳ್ತೇವೆ, ಡೆಲ್ಟಾ 0:3. ಓಕೆ, ಸೊ ಈ ರೀತಿಯಾಗಿ ಎಲ್ಲ ಲೀಡಿಂಗ್ ಡಿಫರೆನ್ಸಸ್ಗಳನ್ನು ನೀವು ಫೈಂಡ್ ಔಟ್ ಮಾಡ್ತಾ ಬರ್ಬೇಕು. ಸೊ ಸಿಂಪಲ್ ಲಾಜಿಕ್ ಏನಪ್ಪಾ ಅಂದ್ರೆ, ಸೆಕೆಂಡ್ ವ್ಯಾಲ್ಯೂನಾಗ ಫಸ್ಟ್ ವ್ಯಾಲ್ಯೂ ಮೈನಸ್ ಮಾಡ್ತಾ ಬರ್ರಿ. ಸೊ ಲೀಡಿಂಗ್ ಡಿಫರೆನ್ಸ್ ಬರೆಯುವಾಗ ಇಲ್ಲಿ ನೀವು ನೋಡ್ಬೋದು ಡೆಲ್ಟಾ 0:1, ಡೆಲ್ಟಾ 1:1, ಡೆಲ್ಟಾ 2:1. ಸೊ (1) is common in the first leading difference. ಫಸ್ಟ್ 0 ಬರ್ತದೆ, ಡೆಲ್ಟಾ 0 ಬರ್ತದೆ, ಡೆಲ್ಟಾ 1 ಬರ್ತದೆ, ಡೆಲ್ಟಾ 2 ಬರ್ತದೆ. (2) ಇದ್ದಲ್ಲಿ ಕಾನ್ಸ್ಟೆಂಟ್, ಅಂದ್ರೆ ಫಸ್ಟ್ ಲೀಡಿಂಗ್ ಡಿಫರೆನ್ಸ್ ಇದ್ದಲ್ಲಿ ಎಲ್ಲ ಡೆಲ್ಟಾ (1) ಇರ್ತವೆ. ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್ನಾಗ ಡೆಲ್ಟಾ (2) ಇರ್ತದೆ. ಒಂದು 0 ಇನ್ನೊಂದು 1. ಸೊ 0 1 2 3 ಇದೇ ರೀತಿಯಾಗಿ ಬರ್ತದೆ. ನೆಕ್ಸ್ಟ್ ಥರ್ಡ್ ಲೀಡಿಂಗ್ ಡಿಫರೆನ್ಸ್ ನಲ್ಲೂ ಕೂಡ ಸೇಮ್, ದಟ್ ಈಸ್ ಡೆಲ್ಟಾ 0:3. ಸೊ ಇಲ್ಲಿ ಒಂದೇ ವ್ಯಾಲ್ಯೂ ಮೈನಸ್ ಮಾಡೇವಿ, ಅದಕ್ಕೆ ಒಂದೇ ಬಂದದ, ಹಂಗಾಗಿ ಇಲ್ಲೇ ಡೆಲ್ಟಾ 0:3. ಇಷ್ಟಕ್ಕೆ ನಿಮ್ಮ ಕ್ಯಾಲ್ಕುಲೇಷನ್ ಇದು ನಿಲ್ಲಿಸಬೇಕು. ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ ದ ಕ್ಯಾಲ್ಕುಲೇಷನ್ಸ್.
ಸೊ ಇದಿಷ್ಟು ಮಾಡ್ಬೇಕು. ಫಸ್ಟ್ ಈಗ ಏನು ಮಾಡ್ಬೇಕ್ರಿ, ಈ ರೀತಿಯಾಗಿ ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಬೇಕು. ನಂತರ ಏನು ಮಾಡ್ಬೇಕ್ರಿ ಅಂತಂದರೆ ಎಕ್ಸ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಥಿಂಗ್ ಆಫ್ಟರ್ ಡೂಯಿಂಗ್ ದ ಲೀಡಿಂಗ್ ಡಿಫರೆನ್ಸಸ್, ನೆಕ್ಸ್ಟ್ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನು ಯಾವ ರೀತಿಯಾಗಿ ಫೈಂಡ್ ಮಾಡ್ತೀರಿ, ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಫಾರ್ಮುಲಾ ಇದೆ ರೀ, ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಕೊಟ್ಟಾರಪ್ಪ, ದ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್ ಮೈನಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆಟ್ ದಿ ಒರಿಜಿನ್. ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್ ಅಂದರೆ ಇಲ್ಲಿ ಇಂಟರ್ಪೋಲೇಟ್ ಮಾಡೋಕೆ ಕೊಟ್ಟಂಥ ವ್ಯಾಲ್ಯೂ ಯಾವ್ದ್ರಿ, 25. ಓಕೆ, ವ್ಯಾಲ್ಯೂ ಆಫ್ ಎಕ್ಸ್ ಆಟ್ ದಿ ಒರಿಜಿನ್, ಸೊ ಒರಿಜಿನ್ ಅಂದರೆ ಫಸ್ಟ್ ವ್ಯಾಲ್ಯೂ, ಸೊ ಫಸ್ಟ್ ವ್ಯಾಲ್ಯೂ ಎಷ್ಟಿದೆ, 20. ಓಕೆ, ಸೊ ಫಸ್ಟ್ ವ್ಯಾಲ್ಯೂ ಎಷ್ಟಿದೆ ರೀ, ಒರಿಜಿನ್ ಅಂದರೆ ಎಕ್ಸ್ 0, ಸೊ ಎಷ್ಟಿದೆ, 20 ಇದೆ. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಏನ್ರಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಅಡ್ಜಾಯ್ನಿಂಗ್ ವ್ಯಾಲ್ಯೂಸ್ ಅಂತ ಕೇಳಿದ್ದಾರೆ. ಸೊ ಟೂ ಅಡ್ಜಾಯ್ನಿಂಗ್ ವ್ಯಾಲ್ಯೂಸ್ ನಡುವೆ ಡಿಫ್ರೆನ್ಸ್ ಎಷ್ಟಿದೆ ಅಂದಾಗ, ಸೊ ನೀವೇನು ಮಾಡಬೇಕು, 30 ಮೈನಸ್ 20 ಮಾಡಬೇಕು. ಸೊ ಡಿಫ್ರೆನ್ಸ್ ಎಷ್ಟು ಬಂತ್ರಿ, 10. ಇಲ್ಲೂ ಕೂಡ 40 ಮೈನಸ್ 30 ಮಾಡಿರಿ, ಡಿಫ್ರೆನ್ಸ್ ಎಷ್ಟಿದೆ, ಇವೆಲ್ಲದರ ನಡುವೆ ಕಾಮನ್ ಆಗಿ ಡಿಫ್ರೆನ್ಸ್ ಇರ್ತಕ್ಕಂಥದ್ದು 10 ಇದೆ. ಕರೆಕ್ಟ್. ಸೊ ಈಗ ಮೊದಲಿಗೆ ಎಕ್ಸ್ ವ್ಯಾಲ್ಯೂಗೆ ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಫಾರ್ಮುಲಾ ಏನಿದೆ ರೀ, ದಿ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ, the value of x to be interpolated, the value of x to be interpolated minus the value of x, the value of x at the origin, the value of x at the origin divided by, so this should be whole divided by. Okay, so ಇದನ್ನ ಏನು ಮಾಡಬೇಕು, whole divided by ಮಾಡಬೇಕು. ಓಕೆ, ಸೊ whole divided by ಏನು ಮಾಡಬೇಕ್ರಿ, ಈಗ the difference between two adjoining values of x, right. ಸೊ ಅಂದರೆ, ಸೊ ಈಗ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್, ಸೊ ಈಗ ಒಂದೊಂದೇ ಬರೀರಿ, ದ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್. ಸೊ ಇಲ್ಲಿ ಟು ಬಿ ಇಂಟರ್ಪೋಲೇಟೆಡ್ ಎಷ್ಟಿದೆ ರೀ, ದಟ್ ಈಸ್ ಇಟ್ ಈಸ್ ಈಕ್ವಲ್ ಟು 25. ಎಷ್ಟು, 25 ಇದೆ. ಸೊ ಇಲ್ಲಿ ಕೊಟ್ಟಾರ ಅವ್ರು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ರಿ ಅಂತ ಕೊಟ್ಟಾರ, ಅದನ್ನು ನಾವು ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್ ಅಂತ ತಗೋಬೇಕು. ಸೊ ಇಟ್ ಈಸ್ 25. ಓಕೆ, ನೆಕ್ಸ್ಟ್ ಸೆಕೆಂಡ್ ಏನಿದೆ, ದ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ, ಸೊ the value of x at the origin, the value of x at the origin. Okay, at the origin. So at the origin ಅಂದ್ರೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಅಂದರೆ x0 ವ್ಯಾಲ್ಯೂ. ಸೊ x0 ವ್ಯಾಲ್ಯೂ ಎಷ್ಟಿದೆ, 20. ಓಕೆ, ನೀವು ಬೇಕಂದ್ರೆ ಇಲ್ಲಿ ಬರ್ಕೋರಿ, ಏನಪ್ಪ, ಒರಿಜಿನ್ ಅಂದರೆ x0, ಸೊ ದಟ್ ಈಸ್ 20. Next one is the difference between two adjoining values. The difference between two adjoining values. The difference between two adjoining values. So two adjoining values ಅಂತಂದ್ರೆ, so x1 minus x0 ಮಾಡ್ರಿ, ಅಂದ್ರೆ ಎಷ್ಟು ಬಂತಪ್ಪ, it is how much, 30 minus 20. So difference ಎಷ್ಟೈತ್ರಿ,
10. ಸೊ ಡಿಫ್ರೆನ್ಸ್ ಈಸ್ ಹೌ ಮಚ್ 10 ಇದೆ. ಸೊ ಈಗ ನಾವೇನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಫಸ್ಟಿಗೆ ಈಗ ಫಾರ್ಮುಲಾ ಒಳಗೆ ಲೀಡಿಂಗ್ ಡಿಫ್ರೆನ್ಸ್ 3 ಇದ್ದಾಗ ಸೊ ಫಾರ್ಮುಲಾ ಏನಾಗ್ತದೆ ಅದನ್ನು ನಾವು ಮೊದಲು ನೋಡೋಣ. ಇಲ್ಲಿ ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ. ಸೊ ಈಗೇನು ಮಾಡ್ರಿ, ಫಾರ್ಮುಲಾ 3 ಲೀಡಿಂಗ್ ಡಿಫ್ರೆನ್ಸ್ ಇದ್ದಾಗ ಫಾರ್ಮುಲಾ ಎಲ್ಲಿ ಮಟ್ಟ ಬರಿಬೇಕಪ್ಪ. ಓಕೆ, ಸೊ ಇಲ್ಲಿದೆ ಫಾರ್ಮುಲಾ. ಸೊ ಫಾರ್ಮುಲಾ ಏನಿದೆ, ಸೊ yx is equal to y0. ಸೊ ಒಂದೊಂದೇ ಬರಿತಾ ಹೋಗೋಣ. ಸೊ ಫಾರ್ಮುಲಾ ಈಸ್ ದಟ್ ಈಸ್ yx is equal to y0. yx is equal to y0 y0 plus x into delta 0 raised to 1 plus x into x minus 1 divided by 2 factorial into delta 0 raised to 2 plus x into x minus 1 into x minus 2 divided by 3 factorial into delta 0 raised to 3. ಸೊ ಇದು ನಿಮ್ಮ ಫಾರ್ಮುಲಾ. ಸೊ ಇದರೊಳಗೆ ನಾವು ಎಕ್ಸ್ ವ್ಯಾಲ್ಯೂಸ್ ಯಾವ್ಯಾವ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಎಕ್ಸ್ ವ್ಯಾಲ್ಯೂ ಬೇಕು, ಆಮೇಲೆ ಎಕ್ಸ್ ಮೈನಸ್ 1 ಬೇಕು, ಆಮೇಲೆ ಎಕ್ಸ್ ಮೈನಸ್ 2 ಅಂದರೆ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2. ಸೊ ಇದನ್ನು ಮೊದಲು ಮಾಡ್ಕೊಳ್ಳೋಣ್ರಿ. ಓಕೆ, ಸೊ ಈಗಿಲ್ಲೇ ಎಕ್ಸ್ ಮೈನಸ್ 1. ಸೊ ಎಕ್ಸ್ ವ್ಯಾಲ್ಯೂ ಅಂದರೆ ಎಷ್ಟು ಬರ್ತೈತೆ ರೀ, ಎಕ್ಸ್ ವ್ಯಾಲ್ಯೂ ಇಸ್ 10. ಕರೆಕ್ಟ್. ಸಾರಿ, ಫಸ್ಟ್ ಯು ಹ್ಯಾವ್ ಟು what apply the formula. So formula ಏನಿದೆ, x is equal to 25 minus 20 divided by 10. ಸೊ ಈ ಫಾರ್ಮುಲಾದ ಪ್ರಕಾರ ಸೊ ನಮ್ಮ ವ್ಯಾಲ್ಯೂಸ್ 25 ಇದೆ ಫಸ್ಟ್ ವ್ಯಾಲ್ಯೂ. ಇದು ಯಾವುದು, ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್ 25 ಮೈನಸ್ ಎಕ್ಸ್ ವ್ಯಾಲ್ಯೂ ಅಟ್ ದಿ ಒರಿಜಿನ್ ಇಸ್ 20 ಡಿವೈಡೆಡ್ ಬೈ ಡಿಫರೆನ್ಸ್ ಈಸ್ 10. ಸೊ 25 ಮೈನಸ್ 20 ಡಿವೈಡೆಡ್ ಬೈ 10. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತ್ರಿ, ಹಂಗಂದ್ರೆ ಇಲ್ಲಿ ಇಟ್ ಈಸ್ ಡಿವೈಡ್ ಮಾಡ್ರಿ ಮೈನಸ್ ಮಾಡ್ರಿ ಸಿಗ್ತದೆ. 25 ಮೈನಸ್ 20 ಡಿವೈಡೆಡ್ ಬೈ 10. ಸೊ ಇಟ್ ಈಸ್ 0.5. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗಿಲ್ಲೇ, ಎಕ್ಸ್ ವ್ಯಾಲ್ಯೂ ಈಸ್ 0.5. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಈಗ ನಾವು ಎಕ್ಸ್ ಮೈನಸ್ 1 ಮಾಡ್ಕೋಬೇಕು. ನೆಕ್ಸ್ಟ್ ಥಿಂಗ್ ಈಸ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 0.5 ಇದೆ, ಮೈನಸ್ 1. ಸೊ 0.5 ಮೈನಸ್ 1 ಈಸ್ ಮೈನಸ್ 0.5. ಸೊ ಇಲ್ಲೂ ಕೂಡ ಸೈನ್ ಮೈನಸ್ನಲ್ಲಿ ಬಂದರೆ ಮೈನಸ್ಸೇ ಬರೀರಿ. ನೆಕ್ಸ್ಟ್ ಎಕ್ಸ್ ಮೈನಸ್ 2. ನೆಕ್ಸ್ಟ್ ಒನ್ ಯಾವ್ದು ಮಾಡಬೇಕು, ಎಕ್ಸ್ ಮೈನಸ್ 2 ಅಂದರೆ ಎಕ್ಸ್ ಮೈನಸ್ 2 ಅಂದರೆ 0.5 ಮೈನಸ್ 2. ಸೊ ದಟ್ ಈಸ್ ಮೈನಸ್ 1.5. ಓಕೆ, ಸೊ ಇವು ಎಕ್ಸ್ ವ್ಯಾಲ್ಯೂಸ್ ಬಂದು. ಎಕ್ಸ್ ವ್ಯಾಲ್ಯೂ 0.5, ಎಕ್ಸ್ ಮೈನಸ್ 1 ಈಸ್ ಮೈನಸ್ 0.5, ಎಕ್ಸ್ ಮೈನಸ್ 2 ಈಸ್ ಮೈನಸ್ 1.5. ಸೊ ಈ ವ್ಯಾಲ್ಯೂಸ್ ಬಂದು. ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ಓಕೆ, ಸೊ ಈ ಡೆಲ್ಟಾ ವ್ಯಾಲ್ಯೂ ಒಳಗೆ ವೈ ನಾಟ್ ವ್ಯಾಲ್ಯೂ ಗೊತ್ತಿದೆ, ಎಕ್ಸ್ ವ್ಯಾಲ್ಯೂನು ಗೊತ್ತಿದೆ, ಡೆಲ್ಟಾ 0 raised to 1. ಸೊ ಡೆಲ್ಟಾ 0 raised to 1 ಗೊತ್ತಿದೆ. ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1, ಎಕ್ಸ್ ಮೈನಸ್ 1 ಗೊತ್ತಿದೆ. ಸೊ ಈಗ ಈ ಫಾರ್ಮುಲಾನ ಅಪ್ಲೈ ಮಾಡುತ್ತಾ ಬನ್ನಿ. ಸೊ ಫಾರ್ಮುಲಾ ಏನು ಹೇಳ್ತದಪ್ಪ, ವೈ ನಾಟ್ ಇಸ್ yx is equal to y naught plus
y naught plus x into delta 0 raised to 1 plus x into x minus 1 divided by 2 factorial into delta 0 raised to 2 plus x into x minus 1 into x minus 2 divided by 3 factorial into delta 0 raised to 3 delta 0 raised to 3. ಸೊ ಈಗ y ನಾಟ್ ವ್ಯಾಲ್ಯೂ, ಸೊ ಇದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಸೊ y ನಾಟ್ ವ್ಯಾಲ್ಯೂ ಅಂದರೆ, ಸೊ ಫಸ್ಟ್ ಈಗ ಟೇಬಲಿಗೆ ಹೋಗ್ರಿ. y ನಾಟ್ ವ್ಯಾಲ್ಯೂ ಇಸ್ ಹೌ ಮಚ್ ಹಿಯರ್ 53. ಸೊ ಅದನ್ನ ಇಲ್ಲಿ ಬರೀರಿ. ಹೌ ಮಚ್ ಇಟ್ ಈಸ್ 53 ಪ್ಲಸ್ x ಇಂಟು ಡೆಲ್ಟಾ 0 ರೇಸ್ ಟು 1. ಸೊ x ವ್ಯಾಲ್ಯೂ ಎಷ್ಟಿದೆ? 0.5. x ವ್ಯಾಲ್ಯೂ ಇಸ್ 0.5. ಸೊ 0.5 ಇಂಟು ಡೆಲ್ಟಾ 0 ರೇಸ್ ಟು 1. ಸೊ ಡೆಲ್ಟಾ 0 ರೇಸ್ ಟು 1 ಅಂದರೆ ಎಷ್ಟಿದೆಪ್ಪ? ಡೆಲ್ಟಾ 0 ರೇಸ್ ಟು 1 ಈಸ್ -4. ಸೊ ಡೆಲ್ಟಾ 0 ರೇಸ್ ಟು 1 ಈಸ್ ಎಷ್ಟಿದೆ? -4 ಇದೆ. ಪ್ಲಸ್ ಎಕ್ಸ್ ವ್ಯಾಲ್ಯೂ, ಅಗೇನ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 0.5 ಇಂಟು ಎಕ್ಸ್ ಮೈನಸ್ 1 ವ್ಯಾಲ್ಯೂ ಎಷ್ಟಿದೆ? ಎಕ್ಸ್ ಮೈನಸ್ 1 ಇಲ್ಲೇ ನೋಡ್ರಿ, ಎಕ್ಸ್ ಮೈನಸ್ 1 ಈಸ್ -0.5. ಸೊ -0.5 divided by 2 factorial. 2 factorial ಅಂದ್ರೆ 2 into 1. ಓಕೆ, ಇಂಟು ಡೆಲ್ಟಾ 0 raised to 2. ಸೊ ಡೆಲ್ಟಾ 0 raised to 2 ಅಂದರೆ, ಸೊ ಇಲ್ಲೇ ಡೆಲ್ಟಾ 0 raised to 2. ಸೊ ಡೆಲ್ಟಾ 0 raised to 2 ಈಸ್ ನೆಕ್ಸ್ಟ್ ಕಾಲಮ್ ನಲ್ಲಿ ಇರ್ತದೆ. ಸೊ ಈ ವ್ಯಾಲ್ಯೂ ತಗೋರಿ. ಸೊ ಡೆಲ್ಟಾ 0 raised to 2 ಅಂದ್ರೆ ಎಷ್ಟಿದೆಪ್ಪ ಇಲ್ಲಿ? -9 ಇದೆ. ಸೊ ಟೇಕ್ ದ್ಯಾಟ್ ವ್ಯಾಲ್ಯೂ. ಓಕೆ, ಸೊ ಇಂಟು -9 ಇಂಟು -9 ಪ್ಲಸ್ ಎಕ್ಸ್ ವ್ಯಾಲ್ಯೂ ಅಗೇನ್ 0.5 ಇಂಟು -0.5 ಇಂಟು -1.5 in divided by 3 factorial ಅಂದ್ರೆ 3 into 2 into 1 3 into 2 into 1. ಸೊ ಇಲ್ಲಿ ಡೆಲ್ಟಾ 0 raised to 3. ಸೊ ಡೆಲ್ಟಾ 0 raised to 3 ಅಂದರೆ, ಸೊ ಎಷ್ಟಿದೆ ರೀ? ಲಾಸ್ಟ್ ಕಾಲಮ್ ನಲ್ಲಿ ವ್ಯಾಲ್ಯೂ ಇರ್ತೈತೆ ನೋಡ್ರಿ. ಸೊ ಡೆಲ್ಟಾ 0 raised to 3 ಅಂದ್ರೆ ಎಷ್ಟಿದೆ? 9 ಇದೆ, ಪ್ಲಸ್ 9 ಇದೆ. ಸೊ ಅದನ್ನೇ ಬರೀರಿ. ಸೊ ಡೆಲ್ಟಾ 0 raised to 3 ಈಸ್ ಇಂಟು 9. ಓಕೆ, ಸೊ ದಿಸ್ ಈಸ್ +9. ಸೊ ಈ ರೀತಿಯಾಗಿ ಬರ್ದಿಡ್ರಿ. ಸೊ ಈಗ ಒಂದೊಂದೇ ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಸೊ ಸಿಂಪ್ಲಿಫೈ ಮಾಡಿದಾಗ, ಸೊ ಈ 53 ಆಸ್ ಇಟ್ ಈಸ್ ಬರೀರಿ. ಮೊದಲಿಗೆ ಉಳಿದಿದ್ವೆಲ್ಲ ಮಾಡ್ಕೊಂತ ಬರೋಣಂತೆ. ಸೊ 0.5 -4. ಸೊ ಪ್ಲಸ್ 0.5 ಇಂಟು -4 ಅಂದ್ರೆ ಎಷ್ಟು ಬರ್ತೈತ್ರಿ? ಪ್ಲಸ್ ಇಂಟು ಮೈನಸ್ ವಿಲ್ ಬಿ ಪ್ಲಸ್ ಹಿಯರ್. ಓಕೆ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್. ಸೊ ಮೈನಸ್ 0.5 ಇಂಟು 4. 0.5 ಇಂಟು 4. ಸೊ ಎಷ್ಟು ಬಂತ್ರಿ? 2. ಸೊ 0.5 ಇಂಟು 4 ಈಸ್ -2. ಯಾಕಪ್ಪ ಅಂದ್ರೆ ಪ್ಲಸ್ ಇದೆ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಈಗ ಪ್ಲಸ್ 0.5 ಇಂಟು -0.5 ಇಸ್ ಮೈನಸ್. ಸೊ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಸೊ ಇಲ್ಲೇ ಪ್ಲಸ್ ಬರ್ತದೆ. ಓಕೆ, ಸೊ ಇಲ್ಲೇ ಪ್ಲಸ್ ಬರ್ತದೆ ಅಂತ ನಾವು ತಗೊಳ್ಳೋಣ. ಸೊ ಪ್ಲಸ್ ಹಿಡ್ಕೊಂಡು ಈಗ ಏನ್ ಮಾಡ್ಬೇಕ್ರಿ? 0.5 ಇಂಟು -0.5. ಸೊ ಮೊದಲಿಗೆ ಇವನ್ನೇ ಮಲ್ಟಿಪ್ಲೈ ಮಾಡ್ಕೊಂತ ಬರ್ರಿ. 0.5 ಇಂಟು 0.5 ಇಂಟು 9. ಸೊ ಇಟ್ ಈಸ್ ಹೌ ಮಚ್? 2.25. ಸೊ ಈಗ ಸೈನ್ ನೋಡ್ರಿ, ಇಲ್ಲಿ ಸೈನ್ ಏನಿದೆ? ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಪ್ಲಸ್ ಬರ್ದೇನೆ.
ಸೊ ಈಗ ನಿಮ್ಮ ಆನ್ಸರ್ ಎಷ್ಟು ಬಂತು ರೀ 2.25 ಬಂತು. ಎಷ್ಟು ಬಂತು? that is 0.5 into 0.5 into 9 is 2.25 divided by ಎಷ್ಟಿದೆ ಇಲ್ಲಿ 2 into 1 ಅಂದರೆ 2. ಸೊ divided by 2 ಮಾಡ್ರಿ. ಎಷ್ಟು ಬಂತು ಆನ್ಸರು? plus 1.125. okay, so your answer will be plus 1.125 plus. ಸೊ ಇಲ್ಲೂ ಕೂಡ ನೋಡ್ರಿ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಬರ್ತದೆ. ಓಕೆನಾ? ರೈಟ್. ಸೊ ಇಲ್ಲಿ ಅದಕ್ಕೆ ಪ್ಲಸ್ ಬರ್ದೇನಿ. ಸೊ 0.5 ಇಂಟು 0.5 ಇಂಟು 1.5. ಸೊ ಇವನು 3 ಮಲ್ಟಿಪ್ಲೈ ಮಾಡ್ರಿ. ಈಗ ಏನಪ್ಪ 0.5 ಇಂಟು 0.5 ಇಂಟು 1.5. ಸೊ ಇಟ್ ಈಸ್ 0.375. okay, so 0.375 into 9. so 0.375 into 9 is 3.375 divided by 3.375 bantu divided by 3 into 2 6, 6 into 1 1 6. so divided by ಎಷ್ಟು 6 ಮಾಡ್ರಿ. so ಎಷ್ಟು ಬಂತು ಆನ್ಸರ್? plus 0.5625. so ಈ ಆನ್ಸರ್ ಎಷ್ಟು ಬಂದೈತ್ರಿ ಇಲ್ಲೇ ನೋಡ್ರಿ, 0.5625 0.5625 ಅದನ್ನ ಇಲ್ಲಿ ಬರ್ದೇನೆ. ನೆಕ್ಸ್ಟ್ ಒನ್, ಓಕೆ. ನಾವು ವಿ ಹ್ಯಾವ್ ಸಾಲ್ವ್ಡ್ ದಿಸ್. ಸೊ ಈಗ ಏನು ಮಾಡ್ರಿ ಅಂತಂದ್ರೆ ಮೈನಸ್ ಇದ್ದಿದ್ದು ಮೈನಸ್ ಮಾಡ್ರಿ, ಪ್ಲಸ್ ಇದ್ದಿದ್ದನ್ನು ಪ್ಲಸ್ ಮಾಡ್ರಿ. ಅಂದ್ರೆ 53 minus 2 51. okay, so 51 plus 1.125 plus 0.5625. so ಈಗ ಇದನ್ನ ಆಡ್ ಮಾಡ್ರಿ. ಎಷ್ಟು ಬರ್ತದೆ ಹೇಳ್ರಿ? so that is 51 plus 152 52.125. so ಇದನ್ನ ಆಡ್ ಮಾಡಿಬಿಡೋಣ ಅಂತ. 51 plus 1.125 plus 0.5625. so it is 52.6875. so ನಿಮ್ಮ ಆನ್ಸರ್ ಎಷ್ಟು ಬಂತ್ರಿ? 52.6875. so this is your answer. 52.6875 is the value of ಯಾವ ಇಯರ್ದ ವ್ಯಾಲ್ಯೂ ಇದೆ? ಏಜ್ 25 ಇಯರ್ಸಿಗೆ ವ್ಯಾಲ್ಯೂ ಎಷ್ಟಿದೆಪ್ಪ? 52.6875. so approximately there are 53 people of age group 25. so therefore age 25 years is equal to 52.6875. that is there are 53 people whose age is 25. I hope this is clear to you. so ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ರೆ you can ask. right, so hope this is clear. so this is how you have to solve. so ಈ ಒಂದು ಪ್ರಾಬ್ಲಮ್ ನಿಮಗೆ 10 ಮಾರ್ಕ್ಸಿಗೆ ಬರ್ತದೆ. ಎಷ್ಟು ಮಾರ್ಕ್ಸಿಗೆ ಬರ್ತೈತ್ರಿ? 10 ಮಾರ್ಕ್ಸಿಗೆ ಬರುವಂತಹ ಒಂದು ಪ್ರಾಬ್ಲಮ್ ಆಗಿರ್ತದೆ ಇದು. ಓಕೆನಾ? ಸೊ ದಿಸ್ ಈಸ್ ಫಾರ್ 10 ಮಾರ್ಕ್ ಪ್ರಾಬ್ಲಮ್. right, so if you have any doubts regarding to this problem you can ask. so ನಿಮಗೆ ಈ ಸಂಬಂಧಪಟ್ಟಂತ ಪ್ರಾಬ್ಲಮ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್ ಮೇಲೆ ಏನಾದರೂ ಡೌಟ್ಸ್ ಇದ್ರೆ ದಯಮಾಡಿ ಕೇಳಿ. ಓಕೆ, right, so this is how you have to solve. so I'll just explain you the gist once again. so first ಏನು ಮಾಡ್ಕೋಬೇಕ್ರಿ, ನಿಮ್ಗೆ ಪ್ರಾಬ್ಲಮ್ ಕೊಟ್ಟಿರ್ತಾರೆ. so this is how the problem will be given to you. from the following data given below interpolate the number of persons living for the age group ಎಷ್ಟಿದೆ? 25 years. so this is the number that is to be ಏನು ಮಾಡಬೇಕು? ಇಂಟರ್ಪೋಲೇಟ್ ಮಾಡಬೇಕಾದಂಥದ್ದು. ನೆಕ್ಸ್ಟ್
ಇಲ್ಲಿ ಏಜ್ ಕೊಟ್ಟಿದ್ದಾರೆ 20, 30, 40, 50, 53, 49, 36, 23. ಸೊ ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಗೊತ್ತದಾವಲ್ರಿ ಸರ್, ಮತ್ತು ಮಿಸ್ಸಿಂಗ್ ಇಲ್ಲ ಅಲ್ರಿ ಅಂದ್ರೆ, ಸೊ ಇಲ್ಲಿ ಮಿಸ್ಸಿಂಗ್ ಇರುವಂತ ವ್ಯಾಲ್ಯೂ ಯಾವುದಪ್ಪ, ನಡಕಿನ ವ್ಯಾಲ್ಯೂ ಫೈಂಡ್ ಮಾಡ್ರಿ ಅಂತ ಕೊಟ್ಟಾರ. ಸೊ ನಡಕಿನ ವ್ಯಾಲ್ಯೂ ಅಂದ್ರೆ ಯಾವುದು, ಇಲ್ಲಿ 20 to 30 ಇವೆಲ್ಲ ಏಜ್ ರೀ, 20 years, 30 years, 40 years, 50 years. ಸೊ ಅವ್ರು ನಿಮ್ಗೆ ಏನ್ ಕೇಳ್ಯಾರ, 25 ಇಯರ್ಸ್ನಾಗ ಎಷ್ಟು ಜನ ಅದಾರ ಅಂತ ಕೇಳ್ಯಾರ. ಅಂದ್ರೆ 20 to 30 ನಡುವ 25 ದಾಗ ಇರುವಂತ ವ್ಯಕ್ತಿಗಳು ಎಷ್ಟು ಅಂತ ಕೇಳಿದ್ದಾರೆ. ಕರೆಕ್ಟ್. ಸೊ ಅದಕ್ಕೆ ನೀವೇನ್ ಮಾಡ್ರಿ, ಈಗ ಏಜ್ ಅನ್ನ ಫಸ್ಟ್ ಕಾಲಮ್ ಏನಿದೆ, ದಿಸ್ ಶುಡ್ ಬಿ ಆಲ್ವೇಸ್ ಅಸ್ಯೂಮ್ಡ್ ಆಸ್ 0 ಅಂಡ್ ಸೆಕೆಂಡ್ ಕಾಲಮ್ ಆಸ್ y. ಸೊ ಫಸ್ಟ್ ಕಾಲಮು 0 ಅಂತ ತಗೋರಿ, ಸೆಕೆಂಡ್ ಕಾಲಮು y ಅಂತ ತಗೋರಿ. ಓಕೆ. ಸೊ ಅದನ್ನ ನೀವು ಮೊದಲಿಗೆ ಟೇಬಲ್ ಹಾಕೋರಿ. ಯು ಹ್ಯಾವ್ ಟು ರೈಟ್ ಡೌನ್ ದ table here, that is x values ಬರ್ಕೋರಿ 20, 30, 40, 50. next y values ಬರ್ಕೋರಿ, y values 53, 49, 36, 23. ಸೊ ಈಗ ಏನ್ ಮಾಡಬೇಕು, y values ಗೆ ನೇಮ್ ಮಾಡ್ಕೋರಿ. ಓಕೆ, ಅಸ್ಯೂಮ್ ದಿಸ್. ಸೊ ಇನಿಷಿಯಲ್ ವ್ಯಾಲ್ಯೂ ಫಸ್ಟ್ ಏನಿದೆ ಅದು y ವ್ಯಾಲ್ಯೂ y0, y1, y2, y3. ನೆಕ್ಸ್ಟ್ x values ಗೆ x0, x1, x2, x3. ಓಕೆ. ಸೊ 0, 1, 2, 3 ಇವೆಲ್ಲ x ವ್ಯಾಲ್ಯೂಸ್ ಗೆ x ಅಂತ ಬರೀರಿ. ಸೊ ಅದಕ್ಕೆ 0, 1, 2, 3 ಅಂತ ನೇಮ್ ಮಾಡ್ರಿ. y ವ್ಯಾಲ್ಯೂಸ್ ಗೆ y0, y1, y2, y3. ಓಕೆ. ಸೊ ಆಫ್ಟರ್ ಡೂಯಿಂಗ್ ದಿಸ್, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ನಾವು ಲೀಡಿಂಗ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಲೀಡಿಂಗ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ಎಷ್ಟು ವ್ಯಾಲ್ಯೂಸ್ ಕೊಟ್ಟಾರಪ್ಪ ನೋಡ್ರಿ, 1, 2, 3, 4. ಸೊ 4 ಅಂದ್ರೆ ನೀವು ಎಷ್ಟು ತನ ಮಾಡ್ಬೇಕು ಡಿಫರೆನ್ಸ್, 3 ಲೀಡಿಂಗ್ ಡಿಫರೆನ್ಸ್ ತನ ಮಾಡ್ಬೇಕ್ರಿ. ಎಷ್ಟು ಡಿಫರೆನ್ಸ್ ತನ ಮಾಡಬೇಕು, 3 leading difference, that is delta 1, delta 2 and another one is delta 3. Sorry, that is delta raised to 1, delta raised to 2, delta raised to 3. Okay, so ಇಲ್ಲಿ ಏನು ಮಾಡಬೇಕು, delta raised to 1, delta raised to 2, next one is delta raised to 0. ಸೊ ಅದನ್ನು ಒಂದು ಮಾಡಬೇಕು. ಓಕೆ. ಸೊ ಈ ಡೆಲ್ಟಾ ವ್ಯಾಲ್ಯೂಸ್ ಅಥವಾ ಲೀಡಿಂಗ್ ಡಿಫರೆನ್ಸಸ್ ಮಾಡೋದು ಹೆಂಗಪ್ಪ ಅಂದ್ರೆ, ಸೊ ಇಲ್ಲಿ ಏನ್ ಮಾಡ್ಬೇಕ್ರಿ, y1 ದಾಗ y0 ವ್ಯಾಲ್ಯೂ ಮೈನಸ್ ಮಾಡ್ಬೇಕಂದ್ರೆ ಸೆಕೆಂಡ್ ವ್ಯಾಲ್ಯೂದಾಗ ಫಸ್ಟ್ ವ್ಯಾಲ್ಯೂ ಮೈನಸ್ ಮಾಡ್ರಿ. ಅಂದ್ರೆ ಸೆಕೆಂಡ್ ವ್ಯಾಲ್ಯೂ ಎಷ್ಟಿದೆ, 49 ಇದೆ, ಫಸ್ಟ್ ವ್ಯಾಲ್ಯೂ 53 ಇದೆ. ಸೊ 49 ಮೈನಸ್ 53. ಸೊ ಆನ್ಸರ್ ಮೈನಸ್ನಾಗ ಬಂದ್ರೆ ಮೈನಸ್ ಸೈನೇ ಇಡ್ರಿ, ಅದ್ರೊಳಗೆ ಏನು ಚೇಂಜ್ ಮಾಡಕ್ ದಯಮಾಡಿ ಹೋಗಾಕ್ ಹೋಗ್ಬೇಡ್ರಿ. ಸೊ 49 ಮೈನಸ್ 53 ಇಸ್ -4. ಸೊ ಇಟ್ ಈಸ್ -4 delta 0 raised to 1 ಅಂತ ಬರೀರಿ. ಇದಕ್ಕೆ ಏನಂತ ಬರೀಬೇಕು, delta 0 raised to 1. ಓಕೆ. ನೆಕ್ಸ್ಟ್ ಇದೇ ರೀತಿಯಾಗಿ ಇನ್ನ ಇದೆ. ಕರೆಕ್ಟ್. ಸೊ ಇದೇ ಕಾಲಮ್ ನಲ್ಲಿ ಇನ್ನೂ 1-2 ವ್ಯಾಲ್ಯೂ ಬರೋದು ಅದಾವ. ಸೊ ಇಲ್ಲೇನಿದೆ, y2 ಮೈನಸ್ y1 ಅಂದ್ರೆ ಇಲ್ಲೂ ಕೂಡ ಸೆಕೆಂಡ್ ವ್ಯಾಲ್ಯೂದಾಗ ಫಸ್ಟ್ ವ್ಯಾಲ್ಯೂ ಮೈನಸ್ ಮಾಡ್ರಿ. ಅಂದ್ರೆ 36 ಮೈನಸ್ 49, 36 ಮೈನಸ್ 49 ಮಾಡ್ರಿ. ಎಷ್ಟು ಬಂತ ಆನ್ಸರ್, -13. Okay, so if you do this calculation in the calculator as it is, you will get the same answers. ಏನು ಕನ್ಫ್ಯೂಷನ್ ಅಲ್ಲೇ ಆಗೋದಿಲ್ಲ. ಓಕೆ. ಸೊ 36 ಮೈನಸ್ 49 ಇಟ್ ಇಸ್ -13. ಇದಕ್ಕೆ ನೀವೇನಂತ ಬರೀಬೇಕು, ಡೆಲ್ಟಾ 1 raised to 1, ಡೆಲ್ಟಾ 1 raised to 1. ನೆಕ್ಸ್ಟ್ ಆಫ್ಟರ್ ದಿಸ್ ಇನ್ನೊಂದು ಕಾಲಮ್ ಇನ್ನೊಂದು ಉಳಿತದೆ, 2 ವ್ಯಾಲ್ಯೂಸ್ ಅದಾವ. ದಟ್ ಈಸ್ y3 ಮೈನಸ್ y2 ಮಾಡ್ಬೇಕು. ಅಂದ್ರೆ second value minus first value here also. So that is 23 minus 36. So ಇದು ಕೂಡ ಮೈನಸ್ ನಲ್ಲೇ ಬರ್ತದ ಆನ್ಸರು. ಎಷ್ಟು ಬಂತ್ರಿ, -13. ಸೊ ಇದಕ್ಕೆ ನೀವು ಏನಂತ ಹೆಸರು ಕೊಡಬೇಕು, ಡೆಲ್ಟಾ 2 raised to 1, ಡೆಲ್ಟಾ 2 raised to 1. ರೈಟ್. ಸೊ ದೀಸ್ ಆರ್ ಆಲ್ ಫಸ್ಟ್ ಲೀಡಿಂಗ್ ಡಿಫರೆನ್ಸ್. ಇವೆಲ್ಲ ಏನಾದವ್ರಿ, ಫಸ್ಟ್ ಲೀಡಿಂಗ್ ಡಿಫರೆನ್ಸಸ್ ಆಯ್ದು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಈಗ ಅಂದ್ರೆ, ನೆಕ್ಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಡೆಲ್ಟಾ ರೇಸ್ ಟು 2. ಸೊ ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್ ಮಾಡ್ಬೇಕು. ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್ ಈಸ್ ಏನ್ ಮಾಡ್ಬೇಕ್ರಿ, ಇಲ್ಲೇ ಡೆಲ್ಟಾ 1 raised to 1 ಮೈನಸ್ ಡೆಲ್ಟಾ 0 raised to 1. ಅಂದ್ರೆ ಸೊ ಇಲ್ಲೂ ಕೂಡ ಸೆಕೆಂಡ್ ವ್ಯಾಲ್ಯೂದಾಗ ಫಸ್ಟ್ ವ್ಯಾಲ್ಯೂ ಮೈನಸ್ ಮಾಡಬೇಕು. ಆದ್ರೆ ಮೈನಸ್ ಮಾಡುವಾಗ ಸೈನ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್. ಅಂದ್ರೆ -13 ಮೈನಸ್ ಇದೆ ಇಲ್ಲಿ, ಸೊ ಆ ಮೈನಸ್ ಹಚ್ಚ್ರಿ, -4. ಸೊ ಇಲ್ಲ -4 ಇದೆ, ಸೊ ಬ್ರಾಕೆಟ್ನಾಗ -4 ಬರ್ದೇನಿ. ಸೊ ಈಗ ಬ್ರಾಕೆಟ್ ಇತ್ತಪ್ಪ ಅಂದ್ರೆ ಇಟ್ ಈಸ್ ಮಲ್ಟಿಪ್ಲಿಕೇಶನ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಕರೆಕ್ಟ್. ಸೊ +4
ಮೈನಸ್ 13. ಸೊ ಮೈನಸ್ 13 ಪ್ಲಸ್ 4 ಇದೆ. ಸೊ ಒಂದು ಪ್ಲಸ್ ಆಗ್ತದೆ, ಒಂದು ಮೈನಸ್. ಸೊ ದಿಸ್ ವಿಲ್ ಬಿಕಮ್ ಪ್ಲಸ್ ಇಯರ್. ಇದೇನಾಗ್ತದೆ, ಪ್ಲಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್. ಸೊ ಮೈನಸ್ 13 ಪ್ಲಸ್ 4 ಆಕೈತಿ. ಸೊ ಒಂದು ಮೈನಸ್ ಇದೆ, ಇನ್ನೊಂದು ಪ್ಲಸ್ ಇದೆ. ಸೊ ಈ ರೀತಿ ಇದ್ದಾಗ ಮೈನಸ್ಸೇ ಮಾಡಬೇಕು, ಆದ್ರೆ ಕೀಪ್ ದ ಗ್ರೇಟರ್ ನಂಬರ್ ಸೈನ್. ಅಂದ್ರೆ 13ನಾಗ 4 ಮೈನಸ್ ಮಾಡ್ರಿ, ಎಷ್ಟು ಬಂತು, 9 ಬಂತು. ಗ್ರೇಟರ್ ನಂಬರ್ ಯಾವ್ದಿದೆ, ದೊಡ್ಡದ ನಂಬರ್ ಯಾವ್ದ್ರಿ, ಇಲ್ಲೇ 13 ಇದೆ. ಸೊ ಅದ್ರ ಮುಂದೆ ಸೈನ್ ಯಾವ್ದಿದೆ, ಮೈನಸ್ ಇದೆ. ಸೊ ಅದೇ ಸೈನ್ ಅನ್ನು ನಾನಿಲ್ಲಿ ಇಟ್ಟಿದ್ದೇನೆ, ದಟ್ ಈಸ್ -9. ಸೊ ದೇರ್ ಫೋರ್ ಡೆಲ್ಟಾ 0^2 is -9. ಸೊ ಡೆಲ್ಟಾ 0^2 ಎಷ್ಟೈತ್ರಿ, -9 ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಸೆಕೆಂಡ್ ಲೀಡಿಂಗ್ ಡಿಫರೆನ್ಸ್ ನಾಗ್ನೆ ಇನ್ನೊಂದಿದೆ, ದಟ್ ಈಸ್ ಡೆಲ್ಟಾ 2^1 ಮೈನಸ್ ಡೆಲ್ಟಾ 1^1. ಸೊ ಇದರಲ್ಲಿ ಇದನ್ನ ಮೈನಸ್ ಮಾಡ್ಬೇಕು. ಸೊ -13 ಮೈನಸ್ ಆಫ್ -13. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ +13 -13. ಸೊ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಈ ರೀತಿ ಇದ್ದಾಗ ವ್ಯಾಲ್ಯೂ ಎಷ್ಟು ಬರ್ತದೆ, 0. ಸೊ 0 = 0 ಅಂತ ಹಾಕ್ರಿ. ಸೊ ಇದಕ್ಕೆ ಏನಂತ ಬರಿಬೇಕು, ಡೆಲ್ಟಾ 1^2. ಸೊ ದಿಸ್ ಶುಡ್ ಬಿ ರಿಟರ್ನ್ ಆಸ್ ಡೆಲ್ಟಾ 1^2. ಓಕೆ. ನೆಕ್ಸ್ಟ್ ಲಾಸ್ಟ್ ಲೀಡಿಂಗ್ ಡಿಫರೆನ್ಸ್, ದಟ್ ಈಸ್ ಥರ್ಡ್ ಲೀಡಿಂಗ್ ಡಿಫರೆನ್ಸ್ ತೆಗಿಬೇಕ್ರಿ. ಥರ್ಡ್ ಲೀಡಿಂಗ್ ಡಿಫರೆನ್ಸ್. ಸೊ ಥರ್ಡ್ ಲೀಡಿಂಗ್ ಡಿಫರೆನ್ಸ್ ಏನ್ ಮಾಡ್ಬೇಕಿಲ್ಲಿ, ಇವೆರಡು ವ್ಯಾಲ್ಯೂಸ್ ಅನ್ನ ಮೈನಸ್ ಮಾಡ್ಬೇಕು. ಅಂದ್ರೆ ಸೆಕೆಂಡ್ ವ್ಯಾಲ್ಯೂ ಮೈನಸ್ ಫಸ್ಟ್ ವ್ಯಾಲ್ಯೂನೇ ಮಾಡಬೇಕು. ಸೊ 0 ಮೈನಸ್ ಆಫ್ -9, 0 ಮೈನಸ್ ಆಫ್ -9 ಮಾಡಿದಾಗ, ಸೊ ಮೈನಸ್ ಇಂಟು ಮೈನಸ್ ಏನಾಗ್ತದೆ, ಪ್ಲಸ್. ಸೊ 0 + 9 ಅಂದ್ರೆ 9 ಬರ್ತದೆ. ಸೊ ಡೆಲ್ಟಾ 0^3, ಡೆಲ್ಟಾ 0^3 is equal to ಎಷ್ಟು ಬಂತ ಆನ್ಸರ್, ಇಲ್ಲೇ 9 ಬರ್ತದೆ. ಓಕೆ, ದಟ್ ವಿಲ್ ಬಿ ಈಕ್ವಲ್ ಟು 9. ಓಕೆ. ಸೊ ಈ ರೀತಿಯಾಗಿ ಲೀಡಿಂಗ್ ಡಿಫರೆನ್ಸಸ್ ಗಳನ್ನ ಟೇಬಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಲೇಟರ್ ಆನ್ ಏನ್ ಮಾಡ್ಬೇಕ್ರಿ, ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂಸ್ ಯಾವ್ಯಾವ್ದು ಫೈಂಡ್ ಔಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುವಂತು ಅಂದ್ರೆ, ಸೊ ಅಲ್ಲೇ ಲೀಡಿಂಗ್ ಡಿಫರೆನ್ಸ್ ತನ ಮೊದಲಿಗೆ ಫಾರ್ಮುಲಾ ಬರ್ಕೋರಿ. ಸೊ ಫಾರ್ಮುಲಾ ಏನ್ ಹೇಳ್ತದಪ್ಪ, ಫಾರ್ಮುಲಾ ಇಸ್ yx is equal to y0 plus x into delta 0^1 plus x into x minus 1 divided by 2 factorial into delta 0^2 plus x into x minus 1 into x minus 2 divided by 3 factorial into delta 0^3. delta 0^3. So delta 0^3 is the last calculation. So ಈ ಟೇಬಲ್ ನಾಗ ನೋಡ್ರಿ, ಟೇಬಲ್ ನಾಗ ಎಲ್ಲಿ ಡೆಲ್ಟಾ 0^3 ನ ಲಾಸ್ಟ್ ಇದೆಯೋ ಇಲ್ವೋ, ಕರೆಕ್ಟ್. ಸೊ ಇಲ್ಲಿಗೆ ನಿಮ್ಮ ಫಾರ್ಮುಲಾ ಮುಗೀತು. ಸೊ ನಿಲ್ಲಿಸ್ರಿ. ಸೊ ಈಗ ನೀವು ಎಕ್ಸ್ ವ್ಯಾಲ್ಯೂಸ್, ಈಗ ನಮಗೆ ಕಡೆ ಏನೈತ್ರಿ, y^0 ಇದೆ ಆಲ್ರೆಡಿ. ಅಂದ್ರೆ y^0 ಎಲ್ಲಿದೆ, ಸಾರಿ y0 ವ್ಯಾಲ್ಯೂ ಆಲ್ರೆಡಿ ನಮ್ಗೆ ಗೊತ್ತಿದೆ 53, ಇದು ಐತಿ. ನೆಕ್ಸ್ಟ್ ಅದಾದ ಮೇಲೆ ಡೆಲ್ಟಾ 0^1, ಡೆಲ್ಟಾ 0^2, ನೆಕ್ಸ್ಟ್ ಡೆಲ್ಟಾ 0^3, ಇವೆಲ್ಲವುಗಳನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡೇವೆ. ಈಗ ಉಳಿದಿದ್ದೇನಪ್ಪಾ ಅಂದ್ರೆ, ಉಳಿದಿದ್ದು ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, x-1 ವ್ಯಾಲ್ಯೂ ಗೊತ್ತಿಲ್ಲ, x-2 ವ್ಯಾಲ್ಯೂ ಗೊತ್ತಿಲ್ಲ. ಸೊ ಎಕ್ಸ್ ವ್ಯಾಲ್ಯೂಸ್ ಮಾಡ್ಬೇಕು. ಸೊ ಎಕ್ಸ್ ವ್ಯಾಲ್ಯೂಸ್ ಮಾಡೋಕ್ಕೋಸ್ಕರವಾಗಿ ಮತ್ತು ಡಿಫರೆಂಟ್ ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಏನ್ ಹೇಳ್ತದಪ್ಪ, ದ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್. ಅಂದ್ರೆ ನೀವು ಯಾವ ವ್ಯಾಲ್ಯೂವನ್ನ ಕಂಡು ಹಿಡಿಯಕ್ ಹೊಂಟಿರಲ್ಲ ಆ ವ್ಯಾಲ್ಯೂ ಮೈನಸ್ ದ ವ್ಯಾಲ್ಯೂ ಆಫ್ ಒರಿಜಿನ್. ಸೊ ಎಕ್ಸ್ ವ್ಯಾಲ್ಯೂನಲ್ಲಿ ಅಥವಾ ಎಕ್ಸ್ ಕಾಲಮ್ ನಲ್ಲಿ ಮೊದಲಿಗೆ ಕೊಟ್ಟಂತಹ ವ್ಯಾಲ್ಯೂ, ಫಸ್ಟ್ ವ್ಯಾಲ್ಯೂ ಏನಿದೆ ಅದು, ನೆಕ್ಸ್ಟ್ ದ ಡಿಫರೆನ್ಸ್ ಬಿಟ್ವೀನ್ ಟೂ ಅಡ್ಜಾಯ್ನಿಂಗ್ ವ್ಯಾಲ್ಯೂಸ್. ಅಂದ್ರೆ ಎಕ್ಸ್ ವ್ಯಾಲ್ಯೂಗಳ ಮೂರು ವ್ಯಾಲ್ಯೂಸ್ ಏನ್ ಕೊಟ್ಟಾರ ಅವಕರ್ ನಡುವ ಡಿಫರೆನ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಇವನ್ ತಗೋಬೇಕು. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್. ಸೊ ನಿಮಗೆ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ, 25 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಅಟ್ ದಿ ಒರಿಜಿನ್. ಸೊ ಎಕ್ಸ್ ಅಟ್ ದಿ ಒರಿಜಿನ್ ವ್ಯಾಲ್ಯೂ ಅಂದ್ರೆ x0 ವ್ಯಾಲ್ಯೂ ಬರ್ತೈತ್ರಿ. ಸೊ x0 ವ್ಯಾಲ್ಯೂ ಎಷ್ಟು ತಗೊಂಡೇವು ನಾವು, 20 ಇದೆ, ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ದ ಡಿಫರೆನ್ಸ್ ಬಿಟ್ವೀನ್ ಟೂ ಅಡ್ಜಾಯ್ನಿಂಗ್ ವ್ಯಾಲ್ಯೂಸ್. ಸೊ ಟೂ ಅಡ್ಜಾಯ್ನಿಂಗ್ ವ್ಯಾಲ್ಯೂಸ್ ಅಂದ್ರೆ x1 ನಾಗ x0 ಮೈನಸ್ ಮಾಡ್ರಿ, ನಿಮಗೆ ಡಿಫರೆನ್ಸ್ ಸಿಗ್ತದೆ. ಸೊ ದಟ್ ಈಸ್ 30 ಮೈನಸ್ 20 ಮಾಡ್ರಿ, 10 ಸಿಕ್ತು. ಸೊ ದಿಸ್ ಇಸ್ ದ difference between two adjoining values.
ರೈಟ್. ಸೊ ನೆಕ್ಸ್ಟ್ ಈಗ ಎಕ್ಸ್ ವ್ಯಾಲ್ಯೂಸ್ ನಮಗೇನಾತ್ರಿ ಫಾರ್ಮುಲಾದಾಗ ಹಾಕ್ರಿ ಇವನ್ನೆಲ್ಲ. ಸೊ ಫಾರ್ಮುಲಾದಾಗ ಹಾಕಾಕ ಏನಾತ್ಪ 25 ಮೈನಸ್ 20 ಡಿವೈಡೆಡ್ ಬೈ 10. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತ್ರಿ 0.5. ನೆಕ್ಸ್ಟ್ ಏನ್ ಮಾಡ್ಬೇಕೀಗ ಎಕ್ಸ್ ಮೈನಸ್ 1. ಸೊ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಎಷ್ಟೈತ್ರಿ 0.5 ಮೈನಸ್ 1 ಇದೆ. ಸೊ ಮೈನಸ್ 1 ಬರೀರಿ 0.5 ಮೈನಸ್ 1. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ 0.5. ಸೊ ಇದನ್ನು ಕೂಡ ನೀವು ಮೈನಸ್ ಮಾಡಿದಾಗ ಎಷ್ಟು ಬರ್ತದೆ ಉತ್ತರ ನೆಗೆಟಿವ್ ನಲ್ಲಿ ಬರ್ತದೆ, ಮೈನಸ್ 0.5 ಬರ್ತದೆ. ನೆಕ್ಸ್ಟ್ ಆಫ್ಟರ್ ದಟ್ ಎಕ್ಸ್ ಮೈನಸ್ 2. ಸೊ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ರೀ 0.5. x value is 0.5 minus 2. So that is equal to ಎಷ್ಟು ಬಂತು minus 1.5. ಸೊ ಹಿಯರ್ ಆಲ್ಸೋ ಇಟ್ ಈಸ್ ಇನ್ ನೆಗೆಟಿವ್ ಓನ್ಲಿ. ಸೊ ಈಗ ಫಾರ್ಮುಲಾದಾಗ ಇವೆಲ್ಲ ವ್ಯಾಲ್ಯೂ ಸಿಕ್ಕು. ಸೊ ಎಕ್ಸ್ ವ್ಯಾಲ್ಯೂನು ಸಿಕ್ತು, ಡೆಲ್ಟಾ y0 ಇವೆಲ್ಲ ವ್ಯಾಲ್ಯೂ ಅದಾವು. ಸೊ ಈಗ ಇವೆಲ್ಲ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ ಫಾರ್ಮುಲಾದಾಗ. ಸೊ ಫಾರ್ಮುಲಾ ಏನಿದೆ ದಟ್ ಈಸ್ yx is equal to y0 plus x into delta 0 raised to 1 plus x into x minus 1 divided by 2 factorial into delta 0 raised to 2 plus x into x minus 1 into x minus 2 divided by 3 factorial into delta 0 raised to 3. So y0 ವ್ಯಾಲ್ಯೂ ಎಷ್ಟಿದೆ, ಫಸ್ಟ್ ವ್ಯಾಲ್ಯೂ ಆಫ್ ಯುವರ್ y0. ಸೊ y0 ಇಲ್ಲೈತ್ ನೋಡ್ರಿ, y0 ವ್ಯಾಲ್ಯೂ ಎಷ್ಟಿದೆ 53. ಸೊ ಅದನ್ನೇ ಇಲ್ಲಿ ಬರೀರಿ 53 ಪ್ಲಸ್ ಎಕ್ಸ್ ವ್ಯಾಲ್ಯೂ ಡೆಲ್ಟಾ 0 raised to 1. ಸೊ 0 raised to 1 ಅಂದ್ರೆ ಈ ಟೇಬಲ್ ನಲ್ಲಿ ಫಸ್ಟ್ ಇರುವಂತಹ ವ್ಯಾಲ್ಯೂ. ಸೊ ಇಲ್ಲೇನ್ ಮೈನಸ್ ಬಂದೈತಲ್ರಿ, ಈ ವ್ಯಾಲ್ಯೂ ತಗೋರಿ. ಸೊ ಇಟ್ ಈಸ್ ಮೈನಸ್ 4. ಎಷ್ಟು ಬಂತು ಆನ್ಸರ್ ಇಲ್ಲಿ ಮೈನಸ್ 4 ಬಂತು. ಸೊ ಆ ಮೈನಸ್ 4 ಇಲ್ಲಿ ಬರ್ಕೋರಿ. ಸೊ 0.5 ಇಂಟು ಮೈನಸ್ 4 ಪ್ಲಸ್ 0.5 ಇಂಟು ಮೈನಸ್ 0.5. ಸೊ ಎಕ್ಸ್ ಮೈನಸ್ 1 ವ್ಯಾಲ್ಯೂ ಎಷ್ಟಿದೆ ಮೈನಸ್ 0.5 ಇದೆ. ಓಕೆ, ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ ಎಕ್ಸ್ಪಾಂಡ್ ಮಾಡಿದ್ರೆ 2 ಇಂಟು 1 ಇಂಟು ಡೆಲ್ಟಾ 0 raised to 2. ಸೊ ಡೆಲ್ಟಾ 0 raised to 2 ಅಂದ್ರೆ ಸೆಕೆಂಡ್ ಕಾಲಮ್ ನಲ್ಲಿ ಫಸ್ಟ್ ವ್ಯಾಲ್ಯೂ. ಸೊ ಸೆಕೆಂಡ್ ಕಾಲಮ್ ನಾಗ ಫಸ್ಟ್ ವ್ಯಾಲ್ಯೂ ಎಷ್ಟಿದೆ ಮೈನಸ್ 9. ಸೊ ಮೈನಸ್ 9 ಬರ್ದಿದ್ದೀನಿ ಇಲ್ಲಿ, ಮೈನಸ್ 9 ಬರ್ತದೆ. ಪ್ಲಸ್ 0.5 ಇಂಟು ಮೈನಸ್ 0.5. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 0.5. ಎಕ್ಸ್ ಮೈನಸ್ 1 ಈಸ್ ಮೈನಸ್ 0.5. ಎಕ್ಸ್ ಮೈನಸ್ 2 ಈಸ್ ಮೈನಸ್ 1.5 ಇದೆ. ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1. ಸೊ ಡೆಲ್ಟಾ 0 raised to 3. ಸೊ ಡೆಲ್ಟಾ 0 raised to 3 ಅಂದ್ರೆ ಲಾಸ್ಟ್ ಕಾಲಮ್ ಥರ್ಡ್ ಕಾಲಮ್ ನಲ್ಲಿ ಬರ್ತಕ್ಕಂತಹ ವ್ಯಾಲ್ಯೂ. ಸೊ ಲೀಡಿಂಗ್ ಡಿಫರೆನ್ಸ್ ಥರ್ಡ್ ಕಾಲಮ್ ನಾಗ ಎಷ್ಟಿದೆ ಡೆಲ್ಟಾ 0 raised to 3 is 9. ಸೊ ಅದೇ 9 ಅನ್ನ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ ಪ್ಲಸ್ 9. ಸೊ ನಾವ್ ವಾಟ್ ಯು ಹ್ಯಾವ್ ಟು ಡೂ ಈಸ್, ಸೊ ಇವನ್ನ ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಸೊ 53 ಹಂಗೆ ಇಡ್ರಿ. ಸೊ ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ 0.5 ಇಂಟು 4 is 2. ಸೊ 53 ಮೈನಸ್ 2 ಪ್ಲಸ್. ಸೊ ಇಲ್ಲೇ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್. ಸೊ ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಹಚ್ಚಿದ್ದೇನೆ. ಸೊ ಈಗ ನಂಬರ್ಸ್ ಮಲ್ಟಿಪ್ಲೈ ಮಾಡ್ರಿ. 0.5 ಇಂಟು 0.5 ಇಂಟು 9. ಸೊ ಇಟ್ ಈಸ್ 2 ಪಾಯಿಂಟ್ ಬರ್ತದೆ ಸಮಥಿಂಗ್. and divided by 2 ಮಾಡ್ರಿ. ಸೊ divided by 2 ಮಾಡಿದ್ರೆ you will get the answer 1.125 ಬರ್ತದೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್, ಸಾರಿ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಪ್ಲಸ್ ಇಟ್ಟಿದ್ದಾನೆ ಇಲ್ಲಿ. ಈಗ ನಂಬರ್ಸ್ ಮಲ್ಟಿಪ್ಲೈ ಮಾಡ್ರಿ. 0.5 ಇಂಟು 0.5 ಇಂಟು 1.5. ಸೊ ಡಿವೈಡೆಡ್ ಬೈ 3 ಇಂಟು 2 ಅಂದ್ರೆ ಎಷ್ಟ್ರಿ 6. ಓಕೆ, ಸೊ 0.5 ಇಂಟು 0.5 ಇಂಟು 1.5 ಇಂಟು 9 ಡಿವೈಡೆಡ್ ಬೈ 6 ಮಾಡಿದ್ರೆ ನಿಮ್ಮ ಉತ್ತರ ಎಷ್ಟು ಬರ್ತದೆ 0.5625 ವಿಲ್ ಬಿ ದ ಫೈನಲ್ ಆನ್ಸರ್. ಸೊ ಈಗೇನ್ ಮಾಡ್ರಿ, ಇದನ್ನ ಸಿಂಪ್ಲಿಫೈ ಮಾಡ್ರಿ. ಸೊ 53 ಮೈನಸ್ 2 ಪ್ಲಸ್ 1.125 ಪ್ಲಸ್ 0.5625. ಸೊ ಇವನ್ನೆರಡು ಕೂಡಿಸ್ರಿ. ನಂಬರ್ 53ಗೆ 2 ಮೈನಸ್ ಮಾಡ್ರಿ. ಸೊ 51 ಮೈನಸ್ 53ದಾಗ 2 ತೆಗೆದ್ರೆ 51 ಉಳಿತು. ಸೊ 51 ಪ್ಲಸ್ 1.125 ಪ್ಲಸ್ 0.5625. ಸೊ ದಟ್ ಈಸ್ ಈಕ್ವಲ್ ಟು 52.6875. ಸೊ ಅಂದ್ರೆ ಏಜ್ ಗ್ರೂಪ್ 25 ಇಯರ್ಸ್ ಏಜ್ ಗ್ರೂಪ್ ನಲ್ಲಿ ಎಷ್ಟು ಜನ ಇದ್ದಾರಪ್ಪ 52.6 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 53 ಜನ
ಇದ್ದಾರೆ ಅಂತೇಳಿ. ಸೊ ಈ ರೀತಿಯಾಗಿ ನೀವೇನ್ ಮಾಡಬೇಕು, ಇದನ್ನ ಸಾಲ್ವ್ ಮಾಡಬೇಕು. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಸಾಲ್ವ್ ಫಾರ್ 10 ಮಾರ್ಕ್ಸ್. ಈ ಒಂದು ಪ್ರಾಬ್ಲಮ್ ನಿಮಗೆ 10 ಮಾರ್ಕ್ಸ್ಗೆ ಕೊಡ್ತಾರೆ. ಓಕೆ, ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. Right, so this is how you have to solve with using the Newton's advancing method. So I hope you have understood the method of solving this problem. Right, so ನಿಮಗೆ ಇದರ ಮೇಲೆ ಏನಾದರೂ ಡೌಟ್ ಇದ್ರೆ ಕೇಳಬಹುದು. Right, so ಏನು ಡೌಟ್ ಇಲ್ಲಪ್ಪ ಅಂತಂದ್ರೆ we will end with the session today. So in the tomorrow's session I am going to bring you another problem on the Newton's advancing method. Okay, so till then, take care, goodbye, and please don't forget to like, share and subscribe our Unacademy Karnataka PUC channel. Okay, so ನಮ್ಮ ಈ Unacademy Karnataka PUC channel ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್.